ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಶುಕ್ರವಾರ ಸೆನ್ಸೆಕ್ಸಿನ ಮಂತ್ಲಿ ಎಕ್ಸ್ಪೈರಿ ಆಗಿತ್ತು. ಆಲ್ಮೋಸ್ಟ್ ಒಂದು ಸ್ವಲ್ಪ ಗ್ರೀನಲ್ಲೇ ಕ್ಲೋಸಿಂಗ್ ಆದಂಗೆ ಕೊಟ್ಟಿದೆ. ಇವತ್ತು ಬ್ರಾಡರ್ ಮಾರ್ಕೆಟ್ ನೋಡ್ತಾ ಹೋಗೋದಾದರೆ ಮಂತ್ಲಿ ಎಕ್ಸ್ಪೈರಿಗಳೆಲ್ಲ ಮುಗಿತು. ಈ ವಾರ ನೋಡಿ ಫುಲ್ ಮಂತ್ಲಿ ಎಕ್ಸ್ಪೈರಿಗಳ ವಾರ ಆಗಿತ್ತು. ಮುಂದಿನ ವಾರದಿಂದ ಉಳಿಯುವಂಥದ್ದು ಯಾವುದು ಮತ್ತೆ ನಮಗೆ ವಾಪಸ್ಸು ನಿಫ್ಟಿ ಮಾತ್ರ, ಜೊತೆಗೆ ಸೆನ್ಸೆಕ್ಸ್ ಮಾತ್ರ. ಜನವರಿಯಿಂದ ಸೆನ್ಸೆಕ್ಸ್ ಎಕ್ಸ್ಪೈರಿಗಳನ್ನು ಈಗೇನು ಒಂದು ಶುಕ್ರವಾರ ಅಂತ ಇದೆಯೋ ಅದನ್ನು ತೆಗೆದು ಮಂಗಳವಾರಕ್ಕೆ ಹಾಕ್ತೀವಿ ಅಂತ ಅಪ್ಡೇಟ್ ಕೊಟ್ಟಿದ್ದಾರೆ. BSE ಬರೀ ಸೆನ್ಸೆಕ್ಸನ್ನು ಮಾಡ್ತಾ ಇಲ್ಲ ಈ ಕೆಲಸನ, ಬ್ಯಾಂಕ್ ಎಕ್ಸು ಮತ್ತು ಇನ್ಯಾರ್ದೋ ಸೆನ್ಸೆಕ್ಸ್ 50 ಯಾವ್ಯಾವ್ದಿತ್ತು ಅವ್ರದ್ದು ಇಂಡೆಕ್ಸು ಎಲ್ಲದನ್ನು ತೆಗೆದುಬಿಟ್ಟು ಶುಕ್ರವಾರದಿಂದ ಅವರು ಮಂಗಳವಾರಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಸೊ ಮಂಗಳವಾರ ಅಂದರೆ ತಿಂಗಳ ಕೊನೆಯ ಮಂಗಳವಾರ ಏನಾಗಿರುತ್ತೆ, ಸೆನ್ಸೆಕ್ಸಿನ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಮತ್ತು ಮಿಕ್ಕಿದ್ದು ಯಾವ್ಯಾವ್ದು ಅವ್ರದ್ದು ವೀಕ್ಲಿ ಕಾಂಟ್ರಾಕ್ಟ್ ಇದ್ದಿದ್ದೆಲ್ಲ ಇವಾಗ ಹೋಗಿ ಬರೀ ಮಂತ್ಲಿ ಎಕ್ಸ್ಪೈರಿ ಆಯ್ತಲ್ಲ, ಅದ್ರದ್ದು ಎಲ್ಲದ್ರದ್ದು ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಜೊತೆಗೆ ಫಿನ್ ನಿಫ್ಟಿ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ. ಧಮಾಕಾದಾರು ಒಂದು 4 ಇಂಡೆಕ್ಸ್ಗಳದ್ದು ಅವತ್ತೇ ನಮಗೆ ಮಂತ್ಲಿ ಎಕ್ಸ್ಪೈರಿ ಆಗಿರುತ್ತೆ ಮುಂದಿನ ಯಾವಾಗಿಂದ, ಜನವರಿಯಿಂದ. ಅದು ಸೊ ಬದಲಾವಣೆಗಳು ಇನ್ನೂ ಬರ್ತಾನೆ ಇದೆ. ಸೊ ನೋಡಿ ಎಲ್ಲಿ ತನಕ ಒಂದು ಈ ಎಕ್ಸ್ಪೈರಿಗಳದ್ದು ಹೋಗಿ ಬೇರೆ ಕಡೆ ಆಗಿ ಒಂದು ಸ್ವಲ್ಪ ಸ್ಟೇಬಲ್ ಆಗೋ ತನಕ ನೀವು ಸ್ವಲ್ಪ ಈ ಮಲ್ಟಿಪಲ್ ಎಕ್ಸ್ಪೈರಿ ಇರೋ ದಿನ ಅಥವಾ ಮಂತ್ಲಿ ಎಕ್ಸ್ಪೈರಿಗಳಿರೋ ದಿನ ಸ್ವಲ್ಪ ಕಮ್ಮಿ ಕ್ವಾಂಟಿಟಿನಲ್ಲಿ ಟ್ರೇಡ್ ಮಾಡಿ. ಯಾಕೆಂದರೆ ಇನ್ನೂ ಗೊತ್ತಿಲ್ಲ ನಮ್ಗೆ ಯಾವ ರೀತಿಯಾಗಿ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಹೋಗುತ್ತೆ ಅಂತ. ಇನ್ಫ್ಯಾಕ್ಟ್ ನಾನು ಇವತ್ತು ಆ ಒಂದು ಭಯದಲ್ಲಿದ್ದೆ. ಯಾಕೆಂದರೆ ಒಂದು ಸ್ಪೈಕ್ಗಳೇನು ಬರ್ತಾ ಇದೆ ಮಂತ್ಲಿ ಎಕ್ಸ್ಪೈರಿಗಳು ನೋಡಿ. ಮೊದಲು ವೀಕ್ಲಿ ಎಕ್ಸ್ಪೈರಿಗಳು ಇರ್ತಿತ್ತು, ಯಾವುದೋ ಒಂದು ವೀಕನ್ನು ಟಾರ್ಗೆಟ್ ಮಾಡ್ಬೋದಾಗಿತ್ತು. ಬಟ್ ಇವಾಗ ಜನ ಏನು ಮಾಡಬೇಕು, ಈಗ ಮಂತ್ಲಿ ಎಕ್ಸ್ಪೈರಿಗಳು ಜಾಸ್ತಿ ಒಂದು ವಾಲಟೈಲ್ ಆಗಿರುವಂಥ ಸಾಧ್ಯತೆ ಇರುತ್ತೆ ಮುಂಬರೋ ದಿನಗಳಲ್ಲಿ. ಹಾಗಾಗಿ ಮಂತ್ಲಿ ಎಕ್ಸ್ಪೈರಿಗಳ ದಿನ ನಮಗೆ ಅರ್ಥ ಆಗೋ ತನಕ ಸಿಸ್ಟಮ್ ಇನ್ನು, ಯಾಕಂದರೆ ಚೇಂಜಸ್ಗಳು ಬರ್ತಾನೆ ಇದೆ. ಈಗ ಎಕ್ಸ್ಪೈರಿ ದಿನಗಳು ಚೇಂಜ್ ಆಗುತ್ತೆ, ನೆಕ್ಸ್ಟು ಲಾಟ್ಗಳು ಚೇಂಜ್ ಆಗುತ್ತೆ, ಈ ರೀತಿಯಾಗಿ ಒಂದೊಂದೇ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ಹುಷಾರಾಗಿರ್ಬೇಕು ನೀವು ಮಂತ್ಲಿ ಎಕ್ಸ್ಪೈರಿಗಳ ದಿನ. ಸೊ ಇವತ್ತು ನೋಡ್ತಾ ಹೋಗೋದಾದ್ರೆ ಭಾರತೀಯ ಏರ್ಟೆಲ್ 4% ಅಪ್ ಮೂವ್ಮೆಂಟ್ ಆಗಿದೆ. ಮತ್ತು ಇದಕ್ಕೇನೋ ಒಂದು ICICI ಸೆಕ್ಯೂರಿಟೀಸ್ ಅವರು ಅಪ್ ರೇಟಿಂಗ್ ಕೊಟ್ಟಿದ್ದಾರೆ, ಅದೆಲ್ಲ ಬರ್ತಾ ಇದ್ದಾರೆ. ಜೊತೆಗೆ BSNL ಅವ್ರದ್ದು ಸಿಮ್ ಏನೋ ಜಾಸ್ತಿ ಆಗ್ತಾ ಇದೆ, ಕ್ವಾರ್ಟರ್ ಅಂತ ಬಂದಿತ್ತು. ಬಟ್ ಈ ಲ್ಯಾಂಡ್ಲೈನ್ ಇದು ವೈಫೈ ಕನೆಕ್ಷನ್ ಇತ್ತಲ್ಲ ಅದು ಕಮ್ಮಿ ಆಗಿದೆ ಅಂತ. ಕಮ್ಮಿ ಆದರೆ ಯಾರಿಗೆ ಹೋಗಬೇಕು, ಜಿಯೋಗೆ ಹೋಗಬೇಕು ಇಲ್ಲ ಏರ್ಟೆಲ್ಗೆ ಹೋಗಬೇಕು. ಸೊ ಅದೆಲ್ಲ ಆ್ಯಡಪ್ ಆಗಿರ್ಬೋದು. ನೋಡ್ತಾ ಹೋಗೋಣಂತೆ. ಟಾಪ್ ಲೂಸರ್ ಅಂದರೆ ಇವತ್ತು 1.27% ಬಂದಿರೋದ್ರ ಮೂಲಕ ಪವರ್ ಗ್ರಿಡ್ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50ನ ನಾವು ನೋಡ್ತಾ ಬರೋದಾದರೆ ಅದಾನಿ ಗ್ರೀನು 21% ಅಪ್ಪು. 21% ಅಪ್ ಅಂದರೆ ನಾವು ನೋಡಬೇಕಂದ್ರೆ ನೋಡಿ ಬಿದ್ದಿದ್ದು 30%ಗಿಂತ ಜಾಸ್ತಿ ಬಿದ್ದಿತ್ತು. ಹಾಗಾಗಿ ಅದನ್ನು ತೋರಿಸ್ತೀನಿ, ಮಾತಾಡೋಣ. LIC ಇವತ್ತು 5% ಅಪ್ ಆಗಿತ್ತು. ಯಾಕೆಂದರೆ ಅಲ್ಲಿ ಅದಾನಿಗೆ ಲೋನ್ ಕೊಟ್ಟರೆ ಜಾಸ್ತಿ ಇದೆ ಅಂತ ಇದೆ. ಅದ್ರ ಮೇಲೆ DV ಸ್ಲ್ಯಾಬ್ಸ್ 3%. ಇದಕ್ಕೆ ಇನ್ನೂ ಒಳ್ಳೆ 6800 ಏನೋ ಟಾರ್ಗೆಟ್ ಕೊಟ್ಟಿದ್ದಾರೆ. ನಾನು ಮಾತಾಡ್ತೀನಿ ಸ್ಟಾಕ್ಸ್ ಓವರ್ವ್ಯೂನಲ್ಲಿ. US ಗೌರ್ಮೆಂಟ್ ನೆಕ್ಸ್ಟ್ ಬರುತ್ತಲ್ಲ ಆವಾಗ API ರಿಲೇಟೆಡ್ ಸ್ಟಾಕ್ ಅಂದರೆ ಈಗ ಆಕ್ಟಿವ್ ಫಾರ್ಮಾ ಇಂಗ್ರೀಡಿಯೆಂಟ್ ಅಂತ ಕೊಡ್ತಾ ಹೋಗ್ತಾರೆ. ಈಗ ಔಷಧಿ ಮಾಡೋದಕ್ಕೆ ಬೇಕಾಗಿರುವಂಥ ಇವತ್ತು ಫಾರ್ಮಾ ಸೆಕ್ಟರ್ ಎಲ್ಲ ಕೂಡ ಪಾಸಿಟಿವ್ ಆಗಿತ್ತು. ಯಾಕೆಂತಂದರೆ ಚೈನಾದಿಂದ ರಿಸ್ಟ್ರಿಕ್ಷನ್ ಜಾಸ್ತಿ ಮಾಡಿದ್ರು ಅಂದರೆ ಇಂಡಿಯಾಗೆ ಒಂದು ಫೇವರಬಲ್ ಪೊಸಿಷನ್ ಇದೆ ಫಾರ್ಮಾದಲ್ಲಿ. ಸೊ ಅದೆಲ್ಲ ಮಾತಾಡ್ತೋಣ. ಅದಾನಿ ಎನರ್ಜಿ ಸೊಲ್ಯೂಷನ್ಸ್ ಕೂಡ ಮೇಲಿತ್ತು. ಮಾಡಬೇಕಂದ್ರೆ ಬೇಡ, ದಯವಿಟ್ಟು ಅವಾಯ್ಡ್ ಮಾಡಿ. ನೋಡಿ ಥ್ಯಾಂಕ್ಸ್ ಗಿವಿಂಗು ನೆನ್ನೆ ರಜಾ ಇತ್ತು. ಇವತ್ತು ಬ್ಲ್ಯಾಕ್ ಫ್ರೈಡೇ, ಅಲ್ಲೂ ಕೂಡ ಒಂದು ದೊಡ್ಡ ಸೆಲೆಬ್ರೇಷನ್. ಇಲ್ಲಿ ನಾವು ಹೆಂಗೆ ಇವಾಗ ಒಂದು ಗುರು ಪೂರ್ಣಿಮೆ ಅಂತ ಆಚರಿಸ್ತೀವಲ್ಲ, ಇಲ್ಲಿ ಯಾರಿಗಾರು ಒಬ್ಬರಿಗೆ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರು ಏನಂತಾರೆ ಅಂದರೆ ಸ್ಪೆಸಿಫಿಕ್ ಆಗಿ ಇಲ್ಲಿ ಒಬ್ಬರು ಶಿಕ್ಷಕರಿಗೆ, ಗುರುಗಳಿಗೆ ಈ ರೀತಿಯಾಗಿ ಹೇಳುವಂಥದ್ದು ಇರುತ್ತೆ. ಬಟ್ ಅಲ್ಲಿ ಫ್ರೆಂಡ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಯಾರಿಗೊಬ್ರಿಗೂ ಒಂದಿನ ಅವ್ರಿಗೆ ಯಾರಿಗಾರು ಥ್ಯಾಂಕ್ಸ್ ಹೇಳಬೇಕಂದ್ರೆ ಹೇಳಿ ಏನು ಮಾಡ್ತಾರೆ. ಹಾಗಾಗಿ ರಜಾ, ನೆನ್ನೆ US ಮಾರ್ಕೆಟ್ ರಜಾ ಇತ್ತು. ಇವತ್ತು ಬ್ಲ್ಯಾಕ್ ಫ್ರೈಡೇ ಅಂತ ಆಚರಿಸ್ತಾರೆ. ಸೇಲ್ಸ್ ಅದೆಲ್ಲ ನಡೀತಾ ಇರುತ್ತೆ. ಮೋಸ್ಟ್ ಪ್ರಾಬಬ್ಲಿ ಸೋಮವಾರದಿಂದ ಅಲ್ಲಿ ಕೋರ್ಟ್ ಮತ್ತೊಂದು ವಾಪಸ್ ಬರುತ್ತೆ. ಏನೋ ಒಂದು ರೆಸ್ಪಾನ್ಸ್ ಬರುತ್ತೆ ನೋಡಿ ಮುಂದಿನ ವಾರ. ಬಂದಾಗ ಮತ್ತೆ ಅದಾನಿ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ಗೊತ್ತಿಲ್ಲ. ಅದಾನಿ ಪವರಲ್ಲಿ ಒಂದೇ ನಂದು ಹೋಲ್ಡಿಂಗ್ ಇದ್ದಿದ್ದು, ನೆನ್ನೆ ಎಕ್ಸಿಟ್ ಮಾಡಿದ್ದೀನಿ. ಇವತ್ತು 1% ಕರೆಕ್ಷನ್ ಆಗಿದೆ ಅದರಲ್ಲಿ. ಸೊ ಓಕೆ, ಇದಿಷ್ಟು ಅಪ್ಡೇಟ್ಸು, ಡಿಸ್ಕ್ಲೈಮರ್ಸು. ಸೊ ಇವಾಗ ನಿಫ್ಟಿನಲ್ಲಿ ಯಾವ ರೀತಿಯಾಗಿತ್ತು ಅಂತ ನೋಡ್ತಾ ಬರ್ತಾರೆ. ನಿಫ್ಟಿ ಇವತ್ತು ಯಾವ ಜನ ಟ್ರೇಡ್ ಮಾಡಿದ್ರಿ ಅಂತ ಗೊತ್ತಿಲ್ಲ. ಬಟ್ ನೆನ್ನೆ ಏನೋ ಒಂದು ಗ್ಯಾಪ್ ಇತ್ತು, ಆ ಗ್ಯಾಪ್ ಫಿಲ್ ಮಾಡ್ತು. ಇಲ್ಲಿ ಇವತ್ತು ವಾಪಸ್ ಒಂದು ಟಿಪಿಕಲ್ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಆಗಿದೆ ನೋಡಿ. ಇಷ್ಟು ದೊಡ್ಡ ಮೂಮೆಂಟ್ ಆಗಿ ಮತ್ತೆ ಇಷ್ಟು ದೊಡ್ಡ ಒಂದು ಮೂಮೆಂಟ್ ಅದೇ ವಾರದಲ್ಲಿ ಬಂದು ಮತ್ತೆ ಇವತ್ತು ತಿರ್ಗ ಮೇಲೆ ಹೋಗುತ್ತೆ ಅನ್ನೋ ಸಾಧ್ಯತೆ ಕಡಿಮೆ. ಸೊ ಇವತ್ತು ಪ್ಲಾನ್ ಮಾಡೋದು ಯಾವ ರೀತಿ ಆಗಬೇಕಾಗಿತ್ತು. ಓಕೆ, ಇಲ್ಲಿ ಒಂದು ಮಧ್ಯದಲ್ಲಿ ಗ್ಯಾಪ್ ಅಪ್, ಒಂದು ಆ ಗ್ಯಾಪ್ ಫಿಲ್ ಆಗಿದೆ. ಮಧ್ಯದಲ್ಲಿ ಎಲ್ಲ ಓಪನ್ ಆದರೆ ಇವತ್ತು ಏನೋ ಒಂದು ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಎಕ್ಸ್ಪೈರಿ ಅಂತಂದರೆ ಇಲ್ಲಿಂದ ಇಲ್ಲಿಗೆ ಅಂತ. ಬಟ್ ಅಫ್ಕೋರ್ಸ್ ನಿಮಗೆ ಯಾವುದು ಮುಂದಿನ ವೀಕಿನ ಎಕ್ಸ್ಪೈರಿ ಟ್ರೇಡ್ ಮಾಡ್ಬೋದು. ನೋಡಿ 10 ಪ್ರೀಮಿಯಮ್ಗಳು ಸಿಗ್ತಾ ಹೋಗೋದು ಅಂತಂದರೆ ಈಗ ನಿಫ್ಟಿನೇ NSEನಲ್ಲಿ. ಯಾಕಂತಂದರೆ ಮಿಕ್ಕಿದ್ದೆಲ್ಲ ಮಂತ್ಲಿ ಎಕ್ಸ್ಪೈರಿಗಳಾಗಿರುತ್ತೆ. ನಿಫ್ಟಿ ಆದರೆ ನೀವು ನೆಕ್ಸ್ಟ್ ಈಗ ಡಿಸೆಂಬರ್ 1st ವಾರದ ಎಕ್ಸ್ಪೈರಿಗಳನ್ನ ಇವತ್ತು ಟ್ರೇಡ್ ಮಾಡ್ಬೋದಾಗಿತ್ತು. ಆ ರೀತಿಯಾಗಿತ್ತು ಅಂತಂದರೆ ಯಾಕಂದರೆ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿರುತ್ತೆ. ನಿಮಗೆ ಎಷ್ಟು DK ಆಗಿರುತ್ತೆ, ಏನೋ ಆಗಿರುತ್ತೆ, ನಾನು ಸ್ವಲ್ಪ ಮಾಡಬೇಕಾದ್ರೆ ಟೆಸ್ಟ್ ಮಾಡಬೇಕು ನೋಡಿ. ಬಟ್ ನೋಡ್ತಾ ಹೋಗೋಣಂತೆ. ಬಟ್ ಇಲ್ಲಿ ನೋಡೋದಾದರೆ ಈ ರೇಂಜ್ ಏನಿದೆ ಆ ರೇಂಜಿಗೆ ತನಕ ಬಂದು ಟೆಸ್ಟ್ ಆಗಿ ನಿಂತ್ಕೊಂಡಿದೆ. ಸೊ ಈಗ ಈ ರೇಂಜ್ ಅಂದರೆ 24,300 350 ಅನ್ನೋದು ರೆಸಿಸ್ಟೆನ್ಸ್ ಥರ ಆಗ್ತಾ ಹೋಗಿದೆ. ಈಗ 24,000 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ಎ ಗುಡ್ ಸೈನ್. ಸೊ ಸೋಮವಾರ ಏನಾದ್ರು ಮತ್ತೆ ಓಪನ್ ಆಗಿ 24,300 ಈ ಸಲ ಅಟೆಂಡ್ ಮಾಡ್ತು ಅಂತಂದರೆ 1 2 3 ಸಲ ಅಟೆಂಡ್ ಮಾಡಿರೋಂಥ ಝೋನು, ಗ್ಯಾಪ್ ಕೂಡ ಫಿಲ್ ಮಾಡಿ ಬೌನ್ಸ್ ಆಗಿ ಬರ್ತಾ ಇರೋಂಥ ಝೋನು. ಹಾಗಾಗಿ ಇಲ್ಲಿ ಬೈಯಿಂಗ್ ಸೆಂಟಿಮೆಂಟು ಚೆನ್ನಾಗಿರ್ತಾ ಹೋಗುತ್ತೆ. ಆಗ 24,500 ಟಾರ್ಗೆಟ್ಗಳಿದೆ, ಅದು ನೋಡಲಿಕ್ಕೆ ಸಿಗ್ತಾ ಹೋಗ್ಬೋದು. ಅಪ್ಪಿತಪ್ಪಿ ಈ ಝೋನ್ನ ಬಿಟ್ಟು ಮತ್ತೆ ಕೆಳಗಡೆ ಬರ್ತಾಯಿತ್ತು ಅಂದರೆ ಮಾರ್ಕೆಟು ಖಂಡಿತ ವೀಕ್ ಆಗೋಗುತ್ತೆ. ಇವತ್ತಿನ ಏನು ಲೋ ಮಾಡಿದೆಯಲ್ಲ, ನೆನ್ನೆ ಲೋ 23,900, ಅದನ್ನ ಬಿಟ್ಟು ಕೆಳಗಡೆ ಬರಬಾರ್ದು. ಅದೇ ರೀತಿಯಾಗಿ ಮೇಲ್ಗಡೆ 24,350 ಬಿಟ್ಟು 350 ಬಿಟ್ಟು ಮೇಲೆ ಹೋಗಬೇಕು. ಇನ್ನೂ ಫರ್ದರ್ ಮೇಲೆ ಹೋಗಬೇಕು ಅಂದರೆ ಇಲ್ಲ ಅಂದರೆ ಮಧ್ಯದಲ್ಲಿ ಅದು ಬಾಕ್ಸೇನೆ. ಸೊ ಬ್ಯಾಂಕ್ ನಿಫ್ಟಿ ಇವತ್ತು ನೋಡೋಕ್ಕೆ ಹೋಗಿರಲಿಲ್ಲ. ಬಟ್ ಬ್ಯಾಂಕ್ ನಿಫ್ಟಿನಲ್ಲೂ ಸೇಮ್, ಬ್ಯಾಂಕ್ ನಿಫ್ಟಿನಲ್ಲಿ ಆ ಗ್ಯಾಪ್ ಫಿಲ್ ಮಾಡ್ಬೋದಾ, ಮಾಡಿಲ್ಲ. ಇವತ್ತು ಕೂಡ ಆ ಬ್ಯಾಂಕ್ ನಿಫ್ಟಿ ಆ ಗ್ಯಾಪ್ನ ಫಿಲ್ ಮಾಡಿಲ್ಲ. ಸೊ ಬ್ಯಾಂಕ್ ನಿಫ್ಟಿ ಫಿಲ್ ಮಾಡೋಕ್ಕೆ ಬರುತ್ತೆ ಅಂದರೆ ನಿಫ್ಟಿ ಕೂಡ ಕೆಳಗಡೆ ಹೋಗುತ್ತಾ ಸಾಧ್ಯತೆ ಇರುತ್ತೆ. ಇಲ್ಲ ಬ್ಯಾಂಕ್ ನಿಫ್ಟಿ ಬ್ರೇಕ್ಔಟ್ ಆಗ್ಬೋದು. ಮುಂದಿನ ವಾರಕ್ಕೂ ಕೂಡ ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ಟ್ರೇಡ್ ಸಿಗುವಂಥ ಸಾಧ್ಯತೆ. ಯಾಕೆಂದರೆ ಇಡೀ ವಾರ ಈ ಒಂದು ಬಸ್ ಸ್ಟ್ಯಾಂಡ್ ಒಳಗಡೆ ಮುಗಿಸ್ಬಿಟ್ಟಿದೆ ಈಗ.
ಸೊ ಮುಂದಿನ ವಾರ ಈ ಝೋನ್ ಬಿಟ್ಟು ಮೇಲ್ಗಡೆ ಹೋದರೆ ಅಥವಾ ಈ ಝೋನ್ ಬಿಟ್ಟು ಕೆಳಗಡೆ ಬಂದರೆ ನಮಗೆ ಎರಡೂ ಕಡೆನೂ ಒಂದು ಆಲ್ಮೋಸ್ಟ್ ಈ ಬಸ್ ಸ್ಟ್ಯಾಂಡ್ ಎಷ್ಟಿದೆಯೋ ಅಷ್ಟು ದೊಡ್ಡ ಟ್ರೇಡು ಸಿಗುವಂಥ ಸಾಧ್ಯತೆ ಇರುತ್ತೆ. ಟ್ರ್ಯಾಕ್ ಮಾಡ್ತಾ ಇರಿ ಬ್ಯಾಂಕ್ ನಿಫ್ಟಿ, ವಿಚ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಮುಂದಿನ ವಾರಕ್ಕೆ. ಅದೇ ರೀತಿಯಾಗಿ ಇವತ್ತು ಯಾವುದು ಸೆನ್ಸೆಕ್ಸ್ ಎಕ್ಸ್ಪೈರಿ ಆಗಿತ್ತು. ಸೆನ್ಸೆಕ್ಸ್ ಎಕ್ಸ್ಪೈರಿಲಿ ನೋಡಿ ಎಷ್ಟು ಔಟ್ ಆಫ್ ದ ಮನಿ ಸ್ಟಾರ್ಟಿಂಗು ಈ ಬಾರೆಲ್ಲ ಮಾಡ್ತಾ ಇತ್ತಲ್ಲ, ಇಲ್ಲಿ ಆರಾಮಾಗಿ ನಾನು ಓಕೆ 1,000 ಪಾಯಿಂಟ್ ಮೇಲೆ ಕೆಳಗಡೆ ಇದೆ. ಇವತ್ತು ಟೈಮ್ ಕೊಡೋಕ್ಕೆ ಮೊದಲೇ ಕಮ್ಮಿ ಇರ್ತಿತ್ತು, ಹಾಗಾಗಿ ತುಂಬ ಔಟ್ ಆಫ್ ದ ಮನಿಯಲ್ಲೇ ಇದ್ದೆ. ಬಟ್ ಪ್ರೀಮಿಯಮ್ಗಳು ಇದಕ್ಕಿದಂಗೆ ಒಂದ್ಸಲ ಸ್ಪೈಕ್ ಆಯಿತು. ಈ ಮೊಮೆಂಟಲ್ಲಿ ಇಲ್ಲೆಲ್ಲ ಒಂದು ಕಡೆ ತುಂಬ ದೊಡ್ಡದಾಗಿ ಸ್ಪೈಕ್ ಆಯಿತು. ನಾನೇ ಅಂದ್ಕೊಂಡೆ ಇವತ್ತು ಮತ್ತೆ ಏನೋ ಮಾಡೋಕೆ ಹೊರಡ್ತಾ ಇದ್ದಾರೆ ಇವತ್ತು ಅಂತ ಹೇಳ್ಬಿಟ್ಟು, ಯಾಕಂದರೆ ಬಾರ್ಗಳು ದೊಡ್ಡ ಬರೋಕ್ಕೆ ಶುರುವಾಯಿತು. ನಾನು ಆಲ್ಮೋಸ್ಟ್ ಒಂದು 10 ಪಾಯಿಂಟ್ ಲಾಸಲ್ಲೇ ಎಕ್ಸಿಟ್ ಮಾಡಿದೆ ಔಟ್ ಆಫ್ ದ ಮನಿಯಲ್ಲಿ ಇದ್ದಿದ್ದನ್ನು. 80,500 ಪೊಸಿಷನ್ ಏನಾಯಿತು ನನ್ನ ಹತ್ರ, ಅದು ಈಗ 10 ಪಾಯಿಂಟ್ ಮೈನಸಲ್ಲೇ ಎಕ್ಸಿಟ್ ಮಾಡಬೇಕಾಯಿತು. ಈ ಪಾಯಿಂಟ್ ತನಕನೂ ಒಳ್ಳೆ ರೀತಿಯಾಗಿ ಬಿಲ್ಡಪ್ ಆಯಿತು. ಇಲ್ಲಿ ಯಾವಾಗ ಪಾಸ್ ಆಯಿತು, ಇಲ್ಲಿ ತಕ್ಷಣ ಬೇಗ ಕರಗೋಯ್ತು, ಒಂದೇ ಶಾರ್ಟಲ್ಲಿ ಕರಗೋಯ್ತು. ಇವತ್ತು 80,000 ಈ 79,700-800 ನಡೀತಿದ್ದಾಗಲೂ ಕೂಡ 200-250 ರೂಪಾಯಿ ಇತ್ತು. ಸೊ ಯಾರಾದರೂ ಆ ಸೆಲ್ ಮಾಡಿದರೆ ನಿಮಗೆ 200-250 ಪಾಯಿಂಟ್ಗಳಲ್ಲಿ DK ಇರೋಕ್ಕೆ ಸಾಧ್ಯತೆ ಇರುತ್ತೆ. ಬಟ್ ಮಾಡೋದಕ್ಕೂ ಕೂಡ ತುಂಬ ನಿಮಗೆ ಇವತ್ತು ಒಂದು ಧೈರ್ಯ ಬೇಕಿದೆ. ಯಾಕೆಂತಂದರೆ ಈ ಎಕ್ಸ್ಪೈರಿ ದಿನಗಳ ಸ್ಪೈಕ್ ಬರುವಂಥದ್ದು ಮತ್ತೊಂದು ಸಹಜ ಆಗ್ಬಿಟ್ಟಿದೆ. ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡ್ ಮಾಡ್ತಾನೆ ಹೋಯಿತು, ಮಾರ್ಕೆಟಿಗೆ ಒಂದು ಒಳ್ಳೆ ಮೂವ್ಮೆಂಟ್ ಬಂದಿದೆ, ರೇಂಜು ಟೈಮ್ ಇತ್ತು. ಸೊ ಹಾಗಾಗಿ ರಿಸ್ಕ್ನ ತೊಗೊಳಕ್ಕೆ ಹೋಗಲ್ಲ. ನಾನು ಲೆಗ್ ಎಕ್ಸಿಟ್ ಮಾಡಿಬಿಟ್ಟೆ, ಲೆಗ್ ಆರಾಮಾಗಿ ಬಿಟ್ಟಿದ್ದೆ, ಅದು ಫುಲ್ DK ಆಗಿಬಿಟ್ಟು ಕರಗೋಯ್ತು. ಸೊ ಶಿಫ್ಟು ಕೂಡ ಮಾಡೋಕ್ಕೋಗಿಲ್ಲ, ನಾನು ಏನೂ ಮಾಡೋಕ್ಕೋಗಿಲ್ಲ, ದೂರದಲ್ಲೇ ಇದ್ಬಿಟ್ಟಿದ್ದೆ ಇವತ್ತು ಸೆನ್ಸೆಕ್ಸಲ್ಲಿ. ಯಾಕೆಂತಂದರೆ ನೋಡಿ ನೆನ್ನೆ ಇಷ್ಟು ದೊಡ್ಡದು ಸ್ಪೈಕ್ ಬಂದಾಗ ಇವತ್ತು ಬರೋವಂಥದ್ದು ಸಾಧ್ಯತೆ ಕಡಿಮೆ. ಬಟ್ ಇವು ನೆವರ್ ನೋ, ಈ ಥರ ವಿ ಶೇಪ್ ಮೂವ್ಗಳು ಮತ್ತೊಂದು ಮಂತ್ಲಿ ಎಕ್ಸ್ಪೈರಿಗಳು ಇದರಲ್ಲೆಲ್ಲ ತುಂಬ ಟಾರ್ಗೆಟ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಮಂತ್ಲಿ ಎಕ್ಸ್ಪೈರಿಗಳಿಂದ ನಾನು ಆಗಲೇ ಹೇಳ್ದಂಗೆ ಪೊಸಿಷನ್ನೇ ಕಮ್ಮಿ ಇಟ್ಕೊಂಡ್ರು ಪರವಾಗಿಲ್ಲ, ಭಯ ಒಳ್ಳೆಯದೇ. ಯಾಕಂದರೆ ಇನ್ನೊಂದು ಡೇಟಾ ಬಂದಿತ್ತು, ಇಯರ್ ಆನ್ ಇಯರ್ ನೋಡೋದಾದರೆ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಬಂದಿದೆ ಇವಾಗ ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಇಂದು ಟರ್ನ್ ಓವರ್ ವಾಲ್ಯೂಮ್ ಏನೋ ಒಬ್ಬರು ಶೇರ್ ಮಾಡಿದ್ರಿ. ಯಾವಾಗ ಈಗ ಒಂದು ಮಂತ್ಲಿ ಎಕ್ಸ್ಪೈರಿ ಅಂತ ಶುರುವಾಗಿ ವೀಕ್ಲಿ ಎಕ್ಸ್ಪೈರಿ ಹೋದ್ಮೇಲೆ ಲೋ ಲೆವೆಲ್ಗೆ ಬಂದಿದೆ ಈ ಮಂತು ಅಂತ. ಬಟ್ ಇನ್ನು ಮುಂಬರುವ ದಿನಗಳಲ್ಲಿ ಲಾಟು ಜಾಸ್ತಿ ಆಗಿ ಮತ್ತೊಂದಾದಮೇಲೆ ಇನ್ನೂ ಕಮ್ಮಿ ಆಗ್ತಾ ಹೋಗೋದು. ಹಾಗಾಗಿ ನನಗೆ ಈ NSE BSE ಇವ್ರದೆಲ್ಲ ಟರ್ನ್ ಓವರ್ ಹೆಂಗಾಗುತ್ತೆ ಅನ್ನೋದು ತುಂಬ ಇಂಟ್ರೆಸ್ಟಿಂಗ್ ಇದೆ. ಯಾಕೆಂದರೆ ಒಬ್ಬರು ಕಮೆಂಟ್ ಮಾಡಿ ಕೇಳಿದ್ರಿ ಯಾವ ರೀತಿಯಾಗಿ ಚೆಕ್ ಮಾಡೋದು, ಅಂದರೆ ಒಂದು ಮಂತ್ಲಿ ಪೊಸಿಷನ್ ಹೇಳೋಕ್ಕಾಗುತ್ತೆ F&Oಗೆ. ನೋಡಿ ಅದಕ್ಕೆ F&Oಗೆ ತುಂಬ ಸ್ಟಾಕ್ಗಳನ್ನು ತರ್ತಾ ಇದ್ದಾರೆ. ಈಗ ನಿಫ್ಟಿ ನೆಕ್ಸ್ಟ್ 50ನಲ್ಲಿ ಇದ್ದಿದ್ದಂಥದ್ದು ಸ್ಟಾಕ್ ಒಂದು 43 ಸ್ಟಾಕ್ಗಳನ್ನು ಆ್ಯಡ್ ಮಾಡಿದ್ದಾರೆ ಅಂತ. ಹೇಗೆ ಆ್ಯಡ್ ಆಗುತ್ತೆ F&Oಗೆ, ಹೇಗೆ ಆಚೆ ಹೋಗುತ್ತೆ ಅನ್ನೋದಕ್ಕೆ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಅದನ್ನ ಈ ವಿಡಿಯೋ ಎಂಟಿ ಕೊಟ್ಟಿರ್ತಾ ಇದ್ದೀನಿ. ಅಂದರೆ F&Oಗೆ ಬರಬೇಕು ಅಂದರೆ ಸುಮ್ಮನೆ ಬರೋಕ್ಕಾಗೋದಿಲ್ಲ, ಅಲ್ಲಿ ಮ್ಯಾನಿಪುಲೇಷನ್ ಮಾಡೋದಕ್ಕೆ ಒಂದು ತುಂಬ ದೊಡ್ಡ ಮಟ್ಟದ ಅಮೌಂಟ್ ಬೇಕಾಗುತ್ತೆ. ಆ ಮಟ್ಟಿನ ಒಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಒಂದು ವಾಲ್ಯೂಮ್ ಆಗ್ತಾ ಇದೆ ಅಂದರೆ ಮಾತ್ರ F&Oಯಿಂದ ಎಲಿಜಿಬಲ್ ಮಾಡ್ತಾ ಹೋಗ್ತಾರೆ. ಅಲ್ಲಿಂದ ಒಂಚೂರು ತುಂಬ ಆಚೆ ಗೊತ್ತಾಗ್ತಾ ಇದೆ ಅಂದರೆ F&Oಯಿಂದ ಬ್ಯಾನ್ ಮಾಡ್ತಾ ಹೋಗ್ತಾರೆ. ಹಾಗಾಗಿ F&O ನೀವು ಸ್ಟಾಕಲ್ಲಿ ಮಾಡಬೇಕು ಅಂತಂದರೆ ತುಂಬ ಅದು ಸ್ಟೇಬಲ್ ಸ್ಟಾಕ್ ಆಗಿದ್ದರೆ ಒಳ್ಳೆಯದು. ಇಲ್ಲಾಂತಂದರೆ ಈ ಥರ ಬ್ಯಾನ್ಗಿನ ಆದಾಗ ನಿಮಗೆ ಲಿಕ್ವಿಡಿಟಿ ಪ್ರಾಬ್ಲಮ್ ಬಂದ್ಬಿಡ್ತದೆ. ಜೊತೆಗೆ ಇನ್ನೂ ಒಂದೆರಡು ಕಮೆಂಟ್ ಮಾಡಿದ್ರಿ, ಕೆಲವರು ಪ್ರತಿದಿನ ಕೇಳ್ತಾ ಇರ್ತೀರಾ ಈ ಸ್ಟಾಕ್ ಬಗ್ಗೆ ಹೇಳಿ ಅಂತ. ನಾನು ಕಮೆಂಟ್ ಮಾಡ್ತಾ ಇರ್ತೀನಿ, ನಿಮಗೆ ಈ ಸ್ಟಾಕ್ ಆಲ್ರೆಡಿ ಈ ವಾರದಲ್ಲಿ ಮಾತಾಡಿದ್ದೀನಿ ಅಂತ. ಸೊ ಆ ವಾರದಲ್ಲಿ ಮಾತಾಡಿದ್ದೀನಿ ಅಂದರೆ ಹೇಗೆ ಹೋಗ್ಬಿಟ್ಟು ನೋಡೋದು ಅಂತ ಕೆಲವರು ಡೌಟ್ ಇರ್ಬೋದು. ಕೆಲವರು ಸ್ಪೀಡ್ ಆಗುತ್ತೆ, ಪ್ಲೇಬ್ಯಾಕ್ ಸ್ಪೀಡಿಂದು ನಾನು ಹೇಳಿದ್ರು ಕೂಡ ಸುಮಾರು ಜನ ಕಮೆಂಟ್ಸ್ ಬರ್ತಾ ಇರುತ್ತೆ. ಸೊ ಅದನ್ನೆಲ್ಲ ಅಡ್ರೆಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ನೋಡಿ ನಾನು ಯೂಟ್ಯೂಬಲ್ಲಿ ನಂದು ಯಾವುದೇ ಒಂದು ವೀಡಿಯೋ ಇದ್ರೂ ನಮ್ಮ ಚಾನಲ್ ಚಾರ್ಟ್ ಸ್ಟಾಕ್ ವೀಡಿಯೋದಲ್ಲಿ ಈ ರೀತಿ ನಿಮಗೆ ವೀಡಿಯೋ ಕಾಣಿಸ್ತಾ ಇರುತ್ತಲ್ವಾ. ವೀಡಿಯೋದಲ್ಲಿ ಏನಾಗಿರುತ್ತೆ, ಇಲ್ಲಿ ಜಾಯಿನು, ಸಬ್ಸ್ಕ್ರೈಬ್ ಬಟನ್ನು, ಲೈಕು, ಶೇರು ಇದೆಲ್ಲ ನೀವು ಮಾಡ್ತಾ ಇರ್ತೀರಾ, ಅದಿರುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನ್ ಇರುತ್ತೆ. ನೋಡಿ ಡಿಸ್ಕ್ರಿಪ್ಷನ್ ನಾನು ಏನು ಮಾಡಿರ್ತೀನಿ, ದಿನ ಚಾರ್ಟ್ ಸ್ಟಾಕ್ ಅಂತ ಒಂದು ಚಾಪ್ಟರ್ ಕೊಟ್ಟಿರ್ತೀನಿ, ಸ್ಟಾಕ್ಸ್ ಓವರ್ ವ್ಯೂ ಅಂತ ಒಂದು ಚಾಪ್ಟರ್ ಕೊಟ್ಟಿರ್ತೀನಿ. ಅಂದರೆ ಏನು, ನಾವು ಸ್ಟಾಕ್ಸ್ಗಳನ್ನು ಏನು ಮಾತಾಡ್ತೀವಲ್ಲ ಅದನ್ನು ಮಾತ್ರ ನಿಮ್ಗೆ ಕೇಳಿಸ್ಕೋಬೇಕು, ನನಗೆ ಟ್ರೇಡಿಂಗ್ ಸಂಬಂಧ ಇಲ್ಲ ಅಂದರೆ ನೀವು ಡೈರೆಕ್ಟು ಸ್ಟಾಕ್ಸ್ ಓವರ್ ವ್ಯೂ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೋಡಿ ಅದು ಎಲ್ಲಿಗೆ ಹೋಗುತ್ತೆ, ನಾನು ಯಾವ ಸ್ಟಾಕ್ಗಳನ್ನು ತೊಗೊಂಡು ಮಾತಾಡ್ತೀನಲ್ಲ ಆ ಸೆಕ್ಷನಿಗೆ ಹೊರಟೋಗ್ತಾ ಹೋಗುತ್ತೆ. ನೀವು ಡಿಸ್ಕ್ರಿಪ್ಷನಲ್ಲಿ ಆ ರೀತಿ ಕ್ಲಿಕ್ ಮಾಡ್ಬೋದು. ಅಥವಾ ನೀವು ಇಲ್ಲಿ ನೋಡಿದ್ರು, ಇಲ್ಲಿ ಓವರ್ ಮಾಡಿದ್ರು ಇಲ್ಲಿ ಚಾರ್ಟ್ ಸ್ಟಾಕ್ ಅಂತ ಒಂದು ಸೆಕ್ಷನ್ ತೋರಿಸ್ತಾ ಇರುತ್ತೆ, ಇಲ್ಲಿ ಸ್ಟಾಕ್ಸ್ ಓವರ್ ವ್ಯೂ ಅಂತ ಸೆಕ್ಷನ್ ತೋರಿಸ್ತಾ ಇರುತ್ತೆ. ನೀವು ಸ್ಟಾಕ್ಸ್ ಓವರ್ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅದು ಸ್ಟಾಕ್ಸ್ ಓವರ್ ವ್ಯೂಗೆ ಇಲ್ಲಿ ನೋಡಿ ಅಲ್ಲಿ ಗ್ಯಾಪ್ ಇರುತ್ತೆ. ಯಾರಿಗಾರು ಗೊತ್ತಿಲ್ಲ ಅಂದರೆ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಯಾವ ಸ್ಟಾಕ್ಗಳನ್ನು ಪ್ರತಿದಿನ ಮಾತಾಡಿದ್ದೀವಿ ಅನ್ನೋದನ್ನು ಕೂಡ ನಾನು ಸ್ಟಾಕ್ಸ್ ಡಿಸ್ಕಸ್ಡ್ ಕೆಳಗಡೆ ಹಾಕಿರ್ತೀನಿ. ಸೊ ಈಸಿ ಆಗುತ್ತೆ. ಯಾರಿಗಾದರೂ ಈ ವಾರ ಮಾತಾಡಿದ್ರು ಅಂತಂದರೆ ಇಡೀ ವೀಡಿಯೋನ ನೀವು ನೋಡಬೇಕು ಅಂತಿಲ್ಲ, ಸ್ಟಾಕ್ಸ್ ಡಿಸ್ಕಸ್ಡ್ ಅನ್ನೋದು ಯಾವುದಿದೆ ಅದನ್ನ ಹೋಗ್ಬಿಟ್ಟು ನೋಡಿದ್ರು ಕೂಡ ವೀಡಿಯೋದಲ್ಲಿ ಈ ಸ್ಟಾಕ್ ಇವತ್ತು ಮಾತಾಡಿದೆ ಅಂದರೆ ಇವತ್ತು ನಾವು ನೋಡ್ಬೋದು ಅಂತ. ಸಾಮಾನ್ಯ ದಿನ ನಾನು ಕರೆಕ್ಟಾಗಿ ಅಪ್ಡೇಟ್ ಮಾಡಿ ಇಟ್ಟಿರ್ತೀನಿ. ಅಂದರೆ ಸಾಮಾನ್ಯವಾಗಿ ಎಲ್ಲ ದಿನ ಅಪ್ಡೇಟ್ ಮಾಡಿರ್ತೀನಿ. ಎಲ್ಲೋ ಒಂದೆರಡು ದಿನಗಳಲ್ಲಿ ಹಿಂದಿನ ದಿನದ ಡೇಟಾ ಇರೋದು ಅಥವಾ ಸಮಯದ ಅಭಾವ ಇದ್ದರೆ ಅಪ್ಡೇಟ್ ಮಾಡ್ದಲ್ಲೇ ಹೋಗ್ಬೋದು, ಅದು ಗೊತ್ತಿರಬೇಕು ನಿಮಗೆ. ಇದು ಡಿಸ್ಕ್ರಿಪ್ಷನ್ ಇರುವಂಥದ್ದು. ಜೊತೆಗೆ 2024 ಮುಗಿತಾ ಬರ್ತಾ ಇದೆ, ಅದ್ರದ್ದು ನೋಡಿ ಯಾವ ರೀತಿಯಾಗಿ ಚೂಸ್ ಮಾಡೋದು ಟರ್ಮ್ ಇನ್ಶೂರೆನ್ಸ್ ಅನ್ನೋದನ್ನು ಪ್ರತಿ ವಿಡಿಯೋದ ಕೆಳಗೆ ಇದು ಸಿಗ್ತಾ ಹೋಗುತ್ತೆ ನಿಮಗೆ. ಮಿಷನ್ 2024 ಹೆಲ್ತ್ ಇನ್ಶೂರೆನ್ಸ್ 2023 ಆಗಿತ್ತು, 2025 ಮಾಡೋಣಂತೆ. ಟ್ರೇಡಿಂಗ್ ಜರ್ನಲ್, ಮೆಡಿಟೇಷನ್ ಲಿಂಕ್ಸ್ ಇರುತ್ತೆ, ಬೇರೆ ಒಂದಿಷ್ಟು ಮೆಂಬರ್ಶಿಪ್ ಇದ್ರದ್ದಿದೆ, ಒಂದಿಷ್ಟು ಪ್ಲೇಲಿಸ್ಟ್ಗಳದ್ದು ನೀವು ಪ್ಲೇಲಿಸ್ಟ್ ಸೆಕ್ಷನ್ಗೆ ಹೋದರೆ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲೂ ಕೂಡ ಸಿಗ್ತಾ ಹೋಗುತ್ತೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಸುಮಾರು ದಿನದಿಂದ ಹೇಳಬೇಕು ಅಂತ ಅಂದ್ಕೊಂಡು ಹೇಳೋಕ್ಕೆ ಆಗಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ಎಲ್ಲದನ್ನು ಕವರ್ ಮಾಡೋಣ ಅಂತ. ಜೊತೆಗೆ ಪ್ಲೇಬ್ಯಾಕ್ ಸ್ಪೀಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋದು ಹೆಂಗೆ ಅಂದರೆ ನೋಡಿ ಇಲ್ಲಿ ಸೆಟ್ಟಿಂಗ್ಸ್ ಅಂತ ಇರುತ್ತೆ. ಸೆಟ್ಟಿಂಗ್ಸಲ್ಲಿ ನಿಮಗೆ ನಾನು ಮಾತಾಡೋದು ಫಾಸ್ಟ್ ಆಗ್ತಾ ಇದೆ ಅಂದರೆ ಪ್ಲೇಬ್ಯಾಕ್ ಸ್ಪೀಡನ್ನು ನೀವು 0.75 ಅಥವಾ 0.5ಗೆ ಇಟ್ಕೊಳ್ಳಿ, ಅವಾಗ ಆಟೋಮೆಟಿಕ್ಕಾಗಿ ಸ್ಲೋ ಆಗುತ್ತೆ. ಆಲ್ರೆಡಿ ನಿಮಗೆ ಫಾಸ್ಟಾಗಿ ಇನ್ನೂ ಅಡ್ಜಸ್ಟ್ ಆಗಿ ನೀನು ಫಾಸ್ಟಾಗಿ ಹೇಳ್ತೀನಿ ಅನ್ನೋ ನೀವು 1.5, 1.25, 1.5 ಇದನ್ನೆಲ್ಲ ಇಟ್ಕೋಬೋದು. ನಾನು ವಿಡಿಯೋ 1.5 ಅಂತ ಕಡಿಮೆ, ನನ್ನ ವಿಡಿಯೋ ಅಂತಲ್ಲ ಯಾರು ವಿಡಿಯೋ ಆದರೂ ಮಿನಿಮಮ್ 1.5 ನಾನು ಕೇಳುವಂಥದ್ದು. ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಬರ್ತಾ ಹೋಗುತ್ತೆ. ಇದಿಷ್ಟು ಸೆಟ್ಟಿಂಗ್ಸಲ್ಲಿ ತೋರಿಸ್ಬೇಕಾಗಿತ್ತು, ಯೂಟ್ಯೂಬಲ್ಲಿ ಇವತ್ತು ತೋರಿಸ್ಬಿಟ್ಟಿದ್ದೀನಿ.
ಅದ್ರ ಜೊತೆಗೆ MTF ಅಂತ ಒಂದು ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ಬರ್ತಾ ಇದೆ ಝೆರೋದಲ್ಲಿ. ಇವತ್ತಿನ ವೀಡಿಯೋದಲ್ಲಿ ಹೇಳಿ ಎಂದಿದ್ರಿ, ಇವತ್ತು ನಾನು ಕಮೆಂಟ್ ಮಾಡಿಬಿಟ್ಟು ಹಾಕಿದ್ದೆ ನಿಮಗೆ ಗ್ರೂಪಲ್ಲಿ. ನೋಡಿ, ಇದು ಏನಂತಂದರೆ ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ನಿಮ್ಗೆ ಗೊತ್ತಿದೆ. ಈಗ ಪ್ಲೆಡ್ಜ್ ಮಾಡಿಬಿಟ್ಟು ನಿಮ್ಮ ಹತ್ರ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿರ್ತೀರ, ಒಂದು 2 ಲಕ್ಷ ಅಥವಾ 3 ಲಕ್ಷ ಒಂದು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡಿರ್ತೀರ. ಆ ಪೋರ್ಟ್ಫೋಲಿಯೋನ ನೀವು ಪ್ಲೆಡ್ಜ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದರೆ ಕೈ ಟ್ಯೂಟರಲ್ಲಿ ಅದ್ರ ಬಗ್ಗೆ ವಿಡಿಯೋ ಇದೆ, ಅದನ್ನೂ ಕೂಡ ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಸೊ ಪ್ಲೆಡ್ಜ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ, ಹೇರ್ ಕಟ್ಟನ್ನು ಇಟ್ಕೊಂಡು ಆ ಸ್ಟಾಕು ಒಂದು ಲಿಕ್ವಿಡಿಟಿ ಸ್ಟಾಕೋ ಇಲ್ಲೋ ಅಂತ ಮತ್ತೊಂದು ನೋಡ್ಬಿಟ್ಟು ಅದ್ರ ಸ್ಟೆಬಿಲಿಟಿ ನೋಡ್ಬಿಟ್ಟು ಒಂದೊಂದು ಸ್ಟಾಕಿಗೆ ಒಂದು ಹೇರ್ ಕಟ್ ಇರುತ್ತೆ, 8%, 10%, 15% ಈ ರೀತಿ. ಆ ಹೇರ್ ಕಟ್ ಆಗಿ ಮಿಕ್ಕಿದ ದುಡ್ಡನ್ನು ನಿಮಗೆ ಮಾರ್ಜಿನ್ ಅಂತ ಕೊಡ್ತಾರೆ. ಆ ಮಾರ್ಜಿನ್ ದುಡ್ಡಲ್ಲಿ ನೀವು ಟ್ರೇಡ್ ಮಾಡ್ಬೋದು. ಯಾವ್ಯಾವ ಟ್ರೇಡ್ ಮಾಡ್ಬೋದು? ಇಂಟ್ರಾಡೇ ಕ್ಯಾಶ್ ಮಾರ್ಕೆಟ್ ಟ್ರೇಡ್ ಮಾಡ್ಬೋದು, ಇಂಟ್ರಾಡೇ F&O ಟ್ರೇಡ್ ಮಾಡ್ಬೋದು, ಅಥವಾ ಕ್ಯಾರಿ ಫಾರ್ವರ್ಡ್ F&O ಟ್ರೇಡ್ ಮಾಡ್ಬೋದು ತಗೋಬೋದು. ಆದರೆ ಆಪ್ಷನ್ ಸೆಲ್ಲಿಂಗಿಗೆ ಮಾತ್ರ, ಆಪ್ಷನ್ ಬೈಯಿಂಗಿಗೆ ಬರೋಕ್ಕೆ ಹೋಗಲ್ಲ. ಆದರೆ ಇಂಟ್ರಾಡೇ ನೀವು ಬೈಯಾರು ಮಾಡಿ ಸೆಲ್ಲರ್ ಮಾಡಿ ಕ್ಯಾಶ್ ಮಾರ್ಕೆಟಲ್ಲಿ ನೀವು ಯೂಸ್ ಮಾಡ್ಕೋಬೋದು. ಫ್ಯೂಚರ್ಸಿಗೂ ನಿಮ್ಗೆ ಅಲೋ ಮಾಡ್ತಾ ಹೋಗ್ತಾರೆ, ಇದು ನಿಮ್ಗೆ ಗೊತ್ತಿರಬೇಕು. ಈಗ ಬೈ ಮಾಡಬೇಕಂದ್ರೆ ನೀವು ಡೆಲಿವರಿ ತೊಗೋಬೇಕು ಅಂತಿದ್ದೀರಾ ಅಂತ ಇಟ್ಕೊಳ್ಳಿ, ಯಾವುದೋ ಒಂದು ಸ್ಟಾಕನ್ನು ನೀವು ಡಿಮ್ಯಾಟ್ ಖಾತೆಗೆ ತೊಗೊಂಡು ಹೋಗಬೇಕು, ಆದರೆ ನಿಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಅದಕ್ಕೂ ಕೂಡ ಇವಾಗ ನಾವೇನು ಮಾಡ್ತೀವಿ, MTF ಮಾರ್ಜಿನ್ ಟ್ರೇಡಿಂಗ್ ಫೆಸಿಲಿಟಿ ತರ್ತೀವಿ ಅಂತ. ಇದು ಸುಮಾರು ಬ್ರೋಕರ್ಗಳು ಆಲ್ರೆಡಿ ತಂದಿದ್ರು. ಈಗ ಝೆರೋದವರು ಬೀಟಾ ಯೂಸರ್ಸ್ ಆಗಿ, ಅಂದರೆ ವೆಬ್ ವರ್ಷನಲ್ಲಿ ಮಾತ್ರ ಇದನ್ನ ಅಲೋ ಮಾಡೋಕ್ಕೆ ಹೋಗ್ತಾ ಇದೆ. ಅಂದರೆ ನೀವು ಯಾವುದೋ ಒಂದು ಸ್ಟಾಕನ್ನು ತೊಗೊಂಡು ಹೋಗಬೇಕು, ಒಂದು ₹1,000 ನಡೀತಾ ಇದೆ, ಅದು 3 ಸ್ಟಾಕ್ ತೊಗೋಬೇಕು ಅಂದರೆ 3 ಶೇರ್ ತೊಗೋಬೇಕು ಅಂದರೆ ಆ ಸ್ಟಾಕಿಂದ ನಿಮಗೆ ₹3,000 ಬೇಕು. ಬಟ್ ನಿಮ್ಮ ಹತ್ರ ಇರೋದು ಒಂದೇ ₹1,000. ಇನ್ನೇನು ಮಾಡ್ತಾರೆ, ₹2,000 ಝೆರೋದವರು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ಕೊಡೋದಕ್ಕೆ ನೋಡಿ 0.04% ಇಂಟ್ರೆಸ್ಟ್ ಪರ್ ಡೇ ಹಾಕ್ತಾ ಹೋಗ್ತಾರೆ. ಸೊ ಅಂದರೆ ನಿಮ್ಗೆ ಎಷ್ಟಾಗ್ತಾ ಹೋಗುತ್ತೆ, ₹2,000 ಅವ್ರ ಹತ್ರ ಲೋನ್ ಥರ ಇಸ್ಕೊತಾ ಇದ್ದೀರಾ, 0.04% ಅಂದರೆ 80 ಪೈಸೆ ಬಿಡುತ್ತೆ ಪ್ರತಿದಿನಕ್ಕೆ. ಅದೇ ರೀತಿಯಾಗಿ 10 ದಿನ ನೀವು ಅದನ್ನ ಹಾಗೆ ಇಟ್ಕೊಂಡಿದ್ದೀರಾ ಅಂತಂದರೆ, ನೀವು ಅದನ್ನ ಕೊಟ್ಟಿಲ್ಲ ಮಾಡಿಲ್ಲ ಅಂತಂದರೆ ₹8 ನಿಮಗೆ ಬೀಳ್ತಾ ಹೋಗುತ್ತೆ. ಇದು ಸ್ವಿಂಗ್ ಟ್ರೇಡು ಮತ್ತೊಂದಕ್ಕೆಲ್ಲ ಈಸಿ ಇಲ್ಲ ಅಂತಂದರೆ ಅಷ್ಟು ಈಸಿ ಇಲ್ಲ. ಯಾಕೆಂತಂದರೆ ಇಂಟ್ರೆಸ್ಟ್ ನೀವು ಕೊಡ್ತಾ ಹೋಗುತ್ತೆ ಒಂದು, ಜೊತೆಗೆ ನಿಮಗೆ ಬ್ರೋಕರೇಜ್ ನೀವು ಕೊಡಬೇಕು. ಇದನ್ನ ನೀವು ಪ್ಲೆಡ್ಜು ಕೂಡ ಮಾಡ್ಬೋದು, ಅದು ಅದರ್ ಸೈಡ್. ಅಂದರೆ ನೀವು ಇದನ್ನ ಮತ್ತೆ ಪ್ಲೆಡ್ಜ್ ಮಾಡ್ಕೊಂಡು ಮಾರ್ಜಿನಲ್ ಸ್ಟಾಕ್ ತೊಗೊಂಡು ಅದನ್ನು ಪ್ಲೆಡ್ಜ್ ಮಾಡಿ ಆ ಪ್ಲೆಡ್ಜಿನ ಮತ್ತೆ ಮಾರ್ಜಿನ್ ಬರ್ತಲ್ಲ ಅದರಿಂದ ಟ್ರೇಡ್ ಮಾಡ್ಬೋದು. ನೋಡಿ, ಈ ರೀತಿ ಇದೆ. ಬಟ್ ಸಾಲ ಯಾವತ್ತೂ ಕಷ್ಟನೇ, ಹಾಗಾಗಿ ದಯವಿಟ್ಟು ತೊಗೊಳಕ್ಕೆ ಹೋಗ್ಬೇಡಿ. ಯಾಕಂದರೆ ಏನಾಗುತ್ತೆ ಅಂತಂದರೆ ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಗೊತ್ತಾ, ಈ ಥರ ಆದರೆ ಎಷ್ಟು ನಾನು ತೊಗೊಂಡಿದ್ದೀನಿ ಅದು ನನ್ನ ಕಡೆಗೆ ಆಗಲಿಲ್ಲ, ಆಯಿತು ನೀವೇನೋ ಸ್ವಿಂಗ್ ಟ್ರೇಡ್ ಅಂತ ತೊಗೊಂಡಿರ್ತೀರ, ಲಾಸ್ ಆಗೋಯ್ತು. ಸೊ ಲಾಸ್ ಆಗೋಯ್ತು ಅಂತಂದರೆ ನೀವು ಲಾಸನ್ನು ಭರಿಸಬೇಕು, ಅದಕ್ಕೆ ಇವರೇನು ಚಾರ್ಜಸ್ ಆಗ್ತಾರಲ್ಲ ಅದನ್ನು ಭರಿಸ್ತಾ ಹೋಗಬೇಕು. ಸೊ ಹಾಗಾಗಿ ತುಂಬ ನಿಮಗೆ ಆಲ್ರೆಡಿ ನನ್ನ ಹತ್ರ ಆ ಒಂದು ರಿಸ್ಕ್ನ ತೊಗೊಳೋವಂಥ ಕೆಪಾಸಿಟಿ ಇದೆ, ನಾನು ಟ್ರೇಡಿಂಗಲ್ಲಿ ಚೆನ್ನಾಗಿ ಹೋಗ್ತಾ ಇದೆ. ಸೊ ಅದರಿಂದ ನಾನು ಬಂದ್ಬಿಟ್ಟು ರಿಕವರ್ ಮಾಡ್ತೀನಿ. ಮತ್ತೊಂದು ಇದೆ ಅಂತಂದರೆ ನಿಮ್ಗೆ ಮಾತ್ರ ತೊಗೊಳ್ಳಿ. ಅದು ಹೆಂಗೆ ಮಾನದಂಡ ಚೆಕ್ ಮಾಡೋಂಥದ್ದು, ಲಾಸ್ಟು ನಿಮ್ಗೊಂದು 2 ತಿಂಗಳಿಂದ ನೀವು ಪ್ರಾಫಿಟಬಲ್ ಆಗಿರಬೇಕು ಯಾವ್ದಾದ್ರು ಒಂದ್ಸಲನಾದರೂ. ಆ ಥರ ಆಗಿದ್ದು ಅಂತಂದರೆ ಓಕೆ, ನಿಮ್ಮದು ಒಂದು ಪ್ರಾಬಬಿಲಿಟಿ ಆಫ್ ವಿನ್ನಿಂಗ್ ನಿಮ್ಮ ಹತ್ರ ಇದೆ ಅಂತ ನೀವು ಮಾಡ್ಬೋದು. ಇಲ್ಲ ಇದನ್ನು ತೊಗೊಂಡು ನಾನು ಜಾಸ್ತಿ ಮಾಡ್ತೀನಿ ಅಂತಂದರೆ ಇಲ್ಲ ನೋಡಿ, ಆ ಥರ ಆಗಲ್ಲ. ಗಾಡಿ ಸ್ಲೋ ಆಗಿ ಓಡಿಸಿದ್ರೆ ಫಾಸ್ಟಾಗಿ ಓಡಿಸ್ಬೋದು. ಅಂದರೆ ನಿಮ್ಮ ಹತ್ರ ಇರೋ ಕ್ಯಾಪಿಟಲಲ್ಲೇ ನೀವು ಪ್ರಾಬಬಿಲಿಟಿ ಕಂಡುಹಿಡ್ಕೊಂಡು ನೀವು ವಿನ್ನಿಂಗ್ ಸ್ಟ್ರೀಕಿಗೆ ತರೋಕ್ಕಾಗ್ತಾ ಇದೆ ಅಂತಂದರೆ ನೀವು ಏನು ಮಾಡ್ಬೋದು, ದುಡ್ಡು ಜಾಸ್ತಿ ಇದ್ದಾಗಲೂ ಕೂಡ ಸ್ಕೇಲ್ ಅಪ್ ಆಗೋಕ್ಕೆ ಈಸಿ ಆಗುತ್ತೆ. ಸಣ್ಣದಲ್ಲಿದ್ದಾಗಲೇ ಪ್ರಾಬ್ಲಮ್ ಇದೆ ಅಂತಂದರೆ ನಾನು ಸಣ್ಣದಿರೋದೇ ಪ್ರಾಬ್ಲಮ್ಮು, ನಾನು ದೊಡ್ಡದು ಕ್ಯಾಪಿಟಲ್ ತಂದುಬಿಟ್ರೆ ನಾನು ಲಾಭ ಮಾಡ್ತೀನಿ ಅನ್ನೋದು ಮಾತ್ರ ಯೋಚನೆ ಮಾಡ್ತಾ ಇರ್ತೀವಿ. ಆದರೆ ದೊಡ್ಡ ಕ್ಯಾಪಿಟಲ್ ತಂದರೆ ದುಡ್ಡು ಲಾಸು ಮಾಡ್ಕೊತೀನಿ ಅನ್ನೋದನ್ನು ನಾವು ಮರೆತು ಹೋಗ್ತೀವಿ. ದಯವಿಟ್ಟು ಹೋಗಕ್ಕೆ ಹೋಗ್ಬಿಡಿ. ಈ ರೀತಿಯಾಗಿ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಯಾರೊಬ್ಬರು IPL ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿದ್ರಿ. ಸರ್, ಇದು ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟಿಗೆ ಬರ್ತಾ ಇರೋಂಥ IPL. ಇವಾಗ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, IPL ಬಂದಿದ್ದರಿಂದ ಸುಮಾರು ಜನ ಡೊಮೆಸ್ಟಿಕ್ ಪ್ಲೇಯರ್ಸಿಗೆ ಹೆಲ್ಪ್ ಆಗಿದೆ. ಈವನ್ ಪಾಂಡ್ಯ ಬ್ರದರ್ಸು ಮತ್ತೊಬ್ಬರು ತುಂಬ ಸ್ಟ್ರಗಲ್ ಹಾಕಿದ್ದವರು, ಅವ್ರು ಕ್ರಿಕೆಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಅವ್ರ ಹತ್ರ ದುಡ್ಡಿಲ್ಲದೆ ಇದ್ದಂಥವ್ರಿಗೂ ಕೂಡ ಒಂದು ಪ್ಲಾಟ್ಫಾರ್ಮ್ ಕೊಡ್ತು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ನ್ಯಾಷನಲ್ ಇಂಟಿಗ್ರಿಟಿ, ನ್ಯಾಷನಲ್ ಟೀಮಿಗೆ ಅದರಿಂದ ಟೀಮ್ ಒಳಗಡೆ ಒಂದಿಷ್ಟು ಕಾನ್ಫ್ಲಿಕ್ಟ್ಸು ಈ ಥರದ್ದೆಲ್ಲ ಒಂದಿಷ್ಟು ಅನ್ನೆಸೆಸರಿ ಶುರು ಆಯಿತು. ಯಾಕೆಂದರೆ ಅಷ್ಟು ಈಸಿಯಾಗಿ ನಿಮಗೆ ಕೋಟಿ ಸಿಗ್ತಾ ಹೋಗುತ್ತೆ. ಈ ನ್ಯಾಷನಲ್ ಟೀಮಲ್ಲಿ ಎಲ್ಲರಿಗೂ ಆ ಥರ ಅಂತ ಹೇಳೋಕ್ಕಾಗಲ್ಲ. ಬಟ್ ಆ ರೀತಿ ಒಂದು ಇಂಟ್ರೆಸ್ಟ್ಗಳು ಜಾಸ್ತಿ ಆಗ್ತಾ ಹೋಯಿತು. ಹಾಗಾಗಿ IPLನಲ್ಲಿ ಅಟ್ ದ ಎಂಡ್ ಆಫ್ ದ ಡೇ ಇಟ್ಸ್ ಎ ಬಿಸ್ನೆಸ್. ಸೊ ಮಾಡೋರಿಗೆ ಬಿಸ್ನೆಸ್ ಅದು. ಸೊ ಹಾಗಾಗಿ ಅದನ್ನೇ ಮಾಡಕ್ಕೆ ಬರ್ತಾಯಿದ್ರು. ಸೊ ಈಗ ಇದರಲ್ಲೂ ಕೂಡ ಅಷ್ಟೇ. ಈಗ ನೋಡಿ, ಅಕೌಂಟಲ್ಲಿ ದುಡ್ಡು ಇಡಂಗಿಲ್ಲ ಅಂತ ರೂಲ್ಸ್ ಮಾಡಿದ್ರಲ್ವಾ, ಸೆಬಿ ಏನು ಹೇಳ್ತು, ಅಕೌಂಟ್ ಇದನ್ನು ಯಾಕೆ ಅಲೋ ಮಾಡ್ತಿದಾರೋ ನನಗೆ ಗೊತ್ತಿಲ್ಲ. ಆಯಿತು, ರಿಟೇಲರ್ಸ್ ಬಗ್ಗೆ ಅಷ್ಟೊಂದು ಅವರಿಗೆ ಕಾಳಜಿ ಇದೆ, ಮತ್ತೊಂದಿದೆ ಅಂದರೆ ಇದಕ್ಕೆ ಯಾರು ಹೇಳಿ ಫಸ್ಟ್ ಬಲಿಯಾಗೋದು? ರಿಟೇಲರ್ಸೇ ಬಲಿಯಾಗೋದು. ಈ F&O ಅವ್ರ ಹತ್ರ ಅವ್ರು ಯಾಕೆ ತೊಗೊಳಕ್ಕೆ ಹೋಗ್ತಾರೆ? ಬ್ರೋಕರೇಜ್ ಹತ್ರ ಅಷ್ಟು ಅವ್ರು ಕೊಡೋಷ್ಟು ಬ್ರೋಕರೇಜ್ ಫರ್ಮ್ ಹತ್ರ ದುಡ್ಡು ಇರಬೇಕಲ್ಲ ಫಸ್ಟು. ನೋಡಿ, ಈಗ ಬ್ರೋಕರೇಜ್ ಫರ್ಮಲ್ಲಿ ನಿಮ್ಮ ಹತ್ರ ಮೊದಲು ನೀವು ಹಾಗೆ ಅಕೌಂಟಲ್ಲಿ ದುಡ್ಡು ಇಡ್ತಾ ಇದ್ದೀರಾ ಅಂತಂದರೆ ಆ ದುಡ್ಡಿಗೆ ನಿಮಗೆ ಇಂಟ್ರೆಸ್ಟ್ ಬರ್ತಾ ಇರಲಿಲ್ಲ, ಆ ದುಡ್ಡು ನಿಮ್ಮ ಅಕೌಂಟಿಗೆ ವಾಪಸ್ಸು ಕೂಡ ಬರ್ತಾ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ರು, ಕ್ವಾರ್ಟರ್ಲಿ ಸೆಟಲ್ಮೆಂಟ್ ಮಾಡಬೇಕು. ಅನ್ಯೂಸ್ಡ್ ಫಂಡ್ಸ್ ಇದೆ ಅಂತಂದರೆ ನಿಮಗೆ ಪ್ರತಿ ಕ್ವಾರ್ಟರ್ ಬರ್ತಾ ಇರುತ್ತೆ ಅಂದರೆ ಯಾವುದೇ ಬ್ರೋಕರ್ ಆಗಲಿ ನಿಮ್ಮ ಅಕೌಂಟಿಗೆ ವಾಪಸ್ ಬರುತ್ತೆ. ಇಷ್ಟು ದುಡ್ಡು ನೀವು ಉಪಯೋಗಿಸಿಲ್ಲ, ಆ ದುಡ್ಡು ನಿಮ್ಮ ವಾಪಸ್ ಅಕೌಂಟಿಗೆ ಹಾಕ್ತಾ ಇದ್ದೀವಿ, ನೀವು ಮತ್ತೆ ಬೇಕಾದರೆ ಹಾಕೊಳ್ಳಿ ಅಂತ ಬರ್ತಾ ಇತ್ತು. ಈಗ ಏನು ಮಾಡ್ತಾ ಇದ್ದಾರೆ, ಅದರಿಂದ ಏನು ಇಂಟ್ರೆಸ್ಟ್ ಬರ್ತಿತ್ತೋ ಮತ್ತೊಂದು ಏನೋ ಗೊತ್ತಿಲ್ಲ ಬ್ರೋಕರ್ಗಳಿಗೆ. ಈಗ ಆ ಫೆಸಿಲಿಟಿ ಹೋಯ್ತಾ, 3 ತಿಂಗಳಿಗೆ ಒಂದ್ಸಲ ಅವ್ರು ವಾಪಸ್ ನಿಮ್ಮ ಕಸ್ಟಮರ್ ಅಕೌಂಟಿಗೆ ಹಾಕೊಳ್ಳೇಬೇಕಾ? ಈಗ ಕಸ್ಟಮರ್ಗೆ ಚಾಯ್ಸ್ ಕೊಡ್ತಾ ಇದ್ದಾರೆ, ನೀವೇ ಬನ್ನಿ ಸಾಲ ಕೊಡ್ತೀವಿ ಬನ್ನಿ ಅಂತ. ಇದು ಯಾವುದೋ ಒಂದು ಪರ್ಟಿಕ್ಯುಲರ್ ಬ್ರೋಕರ್ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಓವರ್ ಆಲ್ ಈ ಸಿಸ್ಟಮಿಂದ ನನಗೆ ಲಾಭ ಆಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ. ಸೊ ಇದರಿಂದ ಒಂದು ಸ್ಪೆಕ್ಯುಲೇಟಿವ್ ಮೈಂಡ್ಸೆಟ್ಟೇ ಬರುತ್ತೆ ಹೊರತು ಪ್ಯೂರ್ ಇನ್ವೆಸ್ಟಿಂಗ್ನ ನಾನು ಹನಿ ಗುಡಿದ್ರೆ ಹಳ್ಳ ನಾನು ಮಾಡ್ತೀನಿ ಆ ರೀತಿಯ ಮೈಂಡ್ಸೆಟ್ ಹೋಗಿ ಇದು ನನಗೆಲ್ಲ ಒಂದೇ
ಒಂದೇ ಸಲ ಬೇಕು ಅನ್ನೋ ಮೈಂಡ್ ಸೆಟ್ಟೇ ಬರ್ತಾ ಹೋಗುತ್ತೆ. ಹಾಗಾಗಿ ನನ್ನ ಅಭಿಪ್ರಾಯ, ನೀವು ಬಿಗಿನರ್ ಆಗಿದ್ದೀರಾ, ಇನ್ನು ಪೋರ್ಟ್ಫೋಲಿಯೋ ಬಿಲ್ಡ್ ಮಾಡೋಕ್ಕೆ ಬರ್ತಾ ಇದ್ದೀರಾ ಅಂದರೆ ಇದರಿಂದ ಏನೋ ಒಂದು ದೊಡ್ಡ ನಾನು ಮಹಲ್ ಕಟ್ಬಿಡ್ತೀನಿ ಇದರಿಂದ ನಾನು ದಯವಿಟ್ಟು ಅಸಂಪ್ಷನ್ಗೆ ಹೋಗ್ಬಿಡಿ. ನನ್ನ ಪ್ರಕಾರ ಇದು ರಾಂಗ್ ಮೂವ್ನೇ. ಬೇಕಾದ್ರೆ ಡೆಡಿಕೇಟೆಡ್ ವಿಡಿಯೋ ಮಾಡ್ಕೊಡ್ತೀನಿ, ಅದಕ್ಕೇನಿಲ್ಲ. ಬಟ್ ಉಪಯೋಗಿಸೋದು ಇದೊಂಥರ ಕ್ರೆಡಿಟ್ ಕಾರ್ಡ್ ಇದ್ದಂಗೆ. ಕ್ರೆಡಿಟ್ ಕಾರ್ಡು ಯಾರಿಗೆ ಬೇಡವೋ ಕ್ರೆಡಿಟ್ ಕಾರ್ಡು ಅವ್ರು ಉಪಯೋಗಿಸ್ಬೇಕು. ಯಾರಿಗೆ ಬೇಡ, ಅವ್ರ ಹತ್ರ ಆಲ್ರೆಡಿ ದುಡ್ಡಿದೆ, ಅವ್ರಿಗೆ ಬೇಡ. ಅಂದರೆ ನೀವೇನು ಮಾಡ್ತೀರಾ, ನಿಮ್ಗೆ ಹೇಗೆ ಆಲ್ರೆಡಿ ಹಿಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಿದೆ. ಸೊ ಬೇಸಿಕ್ ಏನು ಬೇಕು, ಮನೆಯದು ರೆಗ್ಯುಲರ್ ಖರ್ಚುಗಳೇನಿರುತ್ತೋ ಅದನ್ನ ಕ್ರೆಡಿಟ್ ಕಾರ್ಡಲ್ಲಿ ಕಟ್ತಾ ಇರ್ತಾರೆ, ವಾಪಸ್ ಪೇಮೆಂಟ್ ಮಾಡಬೇಕಾದ್ರೆ ಏನೂ ಪ್ರಾಬ್ಲಮ್ ಆಗಲ್ಲ. ಬಟ್ ಕೆಲವರು ಏನಾಗುತ್ತೆ, ದುಡ್ಡಿಲ್ಲ ಅಂತ ಕ್ರೆಡಿಟ್ ಕಾರ್ಡ್ ತೊಗೊಳಕ್ಕೆ ಹೋಗ್ತಾರೆ ನೋಡಿ, ಅವಾಗ ಏನಾಗುತ್ತೆ ಎಲ್ಲ ಎಡವಟ್ಟುಗಳು ಶುರುವಾಗ್ತಾ ಹೋಗುತ್ತೆ. ಯಾಕಂದರೆ ಎಷ್ಟು ಉಜ್ಬೇಕು ಆ ಕ್ರೆಡಿಟ್ ಕಾರ್ಡಲ್ಲಿ, ನಾನು ಎಷ್ಟು ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ಮಿತಿ ಮರ್ತು ಬಿಡ್ತೀವಿ. ಮರ್ತಾಗ ಏನಾಗ್ತಾ ಹೋಗುತ್ತೆ, ಒಂದು ಸಾಲದ ಚಕ್ರದಲ್ಲಿ ಸಿಗಾಕೊಂತ ಹೋಗ್ತೀವಿ. ಪ್ರತಿ ತಿಂಗಳು ಮಿನಿಮಮ್ ಪೇಮೆಂಟ್ ಎಷ್ಟಿರುತ್ತೋ ಅಷ್ಟು ಮಾಡ್ತಾ ಬರುವಂಥದ್ದು, ಅದಕ್ಕೆ ಇಂಟ್ರೆಸ್ಟ್ನ ಬರ್ಸ್ತಾ ಹೋಗುವಂಥದ್ದು. 0.04% ಇಂಟ್ರೆಸ್ಟ್ ಅಂದರೆ ಇದೇನು ಕಮ್ಮಿ ಅಲ್ಲ. ಆ್ಯನ್ಯಲ್ ಬೇಸಿಸಲ್ಲಿ ಕ್ಯಾಲ್ಕುಲೇಟ್ ಮಾಡಿ ಇದು ದೊಡ್ಡ ಇಂಟ್ರೆಸ್ಟ್ ರೇಟೇ ಆಗ್ತಾ ಹೋಗುತ್ತೆ. 0.04% ಪರ್ ಡೇಗೆ ಅವ್ರು ಹೇಳ್ತಾ ಇರೋಂಥದ್ದು, ಆಯಿತಾ. ಸೊ ನೀವೇನು ಪೇಮೆಂಟ್ ಮಾಡಿಲ್ಲ ಅಂದರೆ ಅದಕ್ಕೂ ಮತ್ತೆ ಸೇರಿಸಿ ಬಡ್ಡಿ ಬೀಳ್ತಾ ಇರುತ್ತೆ. ಅದೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿರೋದಿಲ್ಲ. ಸೊ ಅದಕ್ಕೋಸ್ಕರ ದಯವಿಟ್ಟು ಬೇಡ ಹೇಳ್ತಾ ಇದ್ದೀನಿ, ಬೇಡ. ಅದೇ ರೀತಿಯಾಗಿ ಬೇರೆದು ಒಂದಿಷ್ಟು ಸ್ಟಾಕ್ಸ್ಗಳ ಬಗ್ಗೆ ಮಾತಾಡಿದ್ರೆ, ಇವತ್ತು ಸ್ಟಾಕ್ಸ್ಗಳು ತುಂಬ ಕಮ್ಮಿ ಇರೋದು ಜನ ಕೇಳಿರುವಂಥದ್ದು. ಬಟ್ ಇಂಡಿಯಾ ವಿಕ್ಸ್ ಇವತ್ತು ನೋಡಿ ಮತ್ತೆ ವಾಪಸ್ ಕೆಳಗಡೆ ಬಂದಿದೆ, 15ಕ್ಕಿಂತ ಕೆಳಗಡೆ ಬಂದು ಕ್ಲೋಸಿಂಗ್ ಆಗಿದೆ, ವಿಚ್ ಇಸ್ ಎ ಗುಡ್ ಸೈನ್. ನೋಡೋಣ ಮುಂದಿನ ವಾರಕ್ಕೆ ಯಾವ ರೀತಿ ಉಳ್ಕೊಳುತ್ತೆ ಅಂತ. ಮೊದಲನೇದಾಗಿ ಟಾಟಾ ಮೋಟರ್ಸ್ ಬಗ್ಗೆ ಹೇಳಿ ಅಂತ ಕೇಳಿದ್ರಿ. ಸರ್, ಟಾಟಾ ಮೋಟರ್ಸು ಏನೂ ಒಂದು ಬೆಳವಣಿಗೆ ಆಗಿಲ್ಲ, ಎಲ್ಲಿದೆಯೋ ಅಲ್ಲೇ ಇದೆ. ಲಾಂಗ್ ಟರ್ಮ್ಲಿ ಆ್ಯಡ್ ಮಾಡ್ಕೊಳೋದಕ್ಕೆ ವೆರಿ ಗುಡ್ ಲೆವೆಲ್ಲು, 100-day ಮೂವಿಂಗ್ ಅವರೇಜಲ್ಲೇ ಹೋರಾಗ್ತಾ ಇದೆ. ನಂದು ಫಸ್ಟ್ ಏನೇನು ಆ್ಯಡ್ ಮಾಡ್ಕೋಬೇಕಿತ್ತು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದರಿಂದ ಕೆಳಗಡೆ ಬರ್ತಾ ಹೋಯ್ತು ಅಂದರೆ 700-720 ಲೆವೆಲ್ಸಲ್ಲಿ ಮತ್ತೆ ನಾನು ಆ್ಯಡ್ ಮಾಡ್ಕೊತೀನಿ. ಈಗ ಒಂದು ಕೋಟ ನಂದು ಮುಗಿದಿದೆ ಟಾಟಾ ಮೋಟರ್ಸಲ್ಲಿ ಆ್ಯಡ್ ಮಾಡ್ಕೊಂಡಿರೋಂಥದ್ದು. ಅದೇ ರೀತಿಯಾಗಿ ಭಾರತೀಯ ಏರ್ಟೆಲ್ಲು ಒಂದು ಕರೆಕ್ಷನ್ ಆಗಬೇಕು ಸ್ಟಾಕು ಅಂತ ನಾನು ಮಾತಾಡ್ತಾನೆ ಬಂದಿದ್ದೆ. ನೋಡಿ, ಎಫ್ ಅಂಡ್ ಪೊಸಿಷನ್ ಕೇಳ್ತಾ ಇದ್ರಲ್ಲ ಯಾರೋ, ನೋಡಿ ಒಂದು ಎಂಥ ರ್ಯಾಲಿ ಆಗಿದೆ ನೋಡಿ 2023ರಿಂದ. ಸೊ ಫುಲ್ ಒನ್ ವರ್ಡ್ ರ್ಯಾಲಿ ಆಗಿದೆ. ನಿಮಗೆ 700 ಇದ್ದಿದ್ದು ಸ್ಟಾಕು 1800, ಆಲ್ಮೋಸ್ಟ್ ಡಬಲ್ಗಿಂತಲೂ ಜಾಸ್ತಿ ಆಗಿದೆ. ಇಲ್ಲಿ ಈ ಕರೆಕ್ಷನ್ ಬರೋಕ್ಕೆ ಶುರುವಾದಾಗ ನಾನು ಒಂದು 1500 ಬಂದು ರೀಚ್ ಆಗ್ಬೋದು ಅಂತ 1500 ಬಂದು ರೀಚ್ ಆಯಿತು. ಈಗಲೂ ಕೂಡ ನನ್ನ ಪ್ರಕಾರ ಏರ್ಟೆಲ್ಲು ಇನ್ನೂ ಒಂದು ಕರೆಕ್ಷನ್ ಆಗಬೇಕು. ಏರ್ಟೆಲಲ್ಲಿ 1400 ಈ ಲೆವೆಲ್ಗೆ ಬಂದು ರೀಚ್ ಆಗಬೇಕು. ಹಾಗಂತ ನಾವು ಡಿಸೆಂಬರ್ದು ಜನವರಿದು ಪ್ಲಾನ್ ಮಾಡೋಕ್ಕಾಗುತ್ತೆ ಅಂದರೆ ಅಷ್ಟು ಸುಲಭ ಇಲ್ಲ. ಯಾಕಂದರೆ ನೋಡಿ, ಟೆಲಿಕಾಂ ಸೆಕ್ಟರ್ ಇವಾಗ ಆಫ್ಟರ್ ಲಾಂಗ್ ಟೈಮು ಇವಾಗ ಅಟ್ರಾಕ್ಟಿವ್ ಆಗ್ತಾ ಹೋಗಿದೆ. ಯಾಕೆ ಅಂತಂದರೆ ಜನ ಯೂಸ್ ಮಾಡ್ತಿರೋಂಥ ಡೇಟಾ ಜಾಸ್ತಿ ಆಗ್ತಾ ಇದೆ, ಟ್ಯಾರಿಫ್ಗಳನ್ನ ಜಾಸ್ತಿ ಮಾಡ್ತಾ ಇದ್ದಾರೆ, ಮತ್ತು ಆಲ್ರೆಡಿ ಒಂದು 10 ವರ್ಷದ ಏನೋ ಅಗ್ರಿಮೆಂಟೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪ್ರತಿ ವರ್ಷ ನಮಗೆ ಡೇಟಾನ ಜಾಸ್ತಿ ಮಾಡ್ತಾ ಹೋಗ್ತಾರೆ ಮುಂಬರೋ ದಿನಗಳಲ್ಲಿ. ಹಿಂದೆ ಅದೇ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು, ಇವಾಗ ಅದಾಗ್ತಾ ಹೋಗುತ್ತೆ. ಜೊತೆಗೆ ಈಗ ರೇಟಿಂಗ್ ಎಲ್ಲ 1850 ಹೋಗುತ್ತೆ ಅಂತೆಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ಕಾಣಿಸ್ತಾ ಇದೆ ಸ್ಟಾಕಲ್ಲಿ. ಬಟ್ ಈಗಲೂ ನನ್ನ ಪ್ರಕಾರ ಕೇಳೋದಾದರೆ 1650 ಒಂದು ರೆಸಿಸ್ಟೆನ್ಸ್ ಆಗಬೇಕು. ಯಾಕೆಂದರೆ ನೋಡಿ, ಇಲ್ಲಿ ಬಂದಿತ್ತು, ಇಲ್ಲಿ ಅಟೆಂಡ್ ಮಾಡಿತ್ತು, ಇಲ್ಲಿ ಸಪೋರ್ಟ್ ತೊಗೊಂಡು ಮತ್ತೆ ಮೇಲೆ ಹೋಯಿತು, ಇಲ್ಲಿಂದ ಬ್ರೇಕ್ ಮಾಡ್ಕೊಂಡು ಬಂದಂಥ ಪ್ಯಾಟರ್ನ್. ಈಗ ವಾಪಸ್ ಬಂದರೆ ಈ 1650 ಈಗ ಒಂದು ರೆಸಿಸ್ಟೆನ್ಸ್ ಆಗಬೇಕು ಈ ಸ್ಟಾಕಲ್ಲಿ. ಇದನ್ನು ಬಿಟ್ಟು ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ನೋಡ್ತಾ ಹೋಗೋಣ. ಬಟ್ ಸ್ಟಿಲ್ ಲೋಯರ್ ಲೋ ಇಂಟ್ಯಾಕ್ಟ್ ಆಗಿದೆ. ಇಲ್ಲಿ ಒಂದು ಬಂದಿರುವಂಥದ್ದು ಮೂವ್ ಇವತ್ತು ತುಂಬ ದೊಡ್ಡದಾಗಿ ಅಂತ ಕಾಣಿಸ್ತಾ ಇದೆ. ಸೊ ಮುಂದಿನ ವಾರ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿ ಉಳಿತು ಅಂತಂದರೆ ಅದ್ರ ಮುಂದಿನ ದಿನಗಳಲ್ಲಿ ಕೆಳಗಡೆ ಬರುವಂಥ ಸಾಧ್ಯತೆ ಇದೆ ಏರ್ಟೆಲ್. ಬಟ್ ನೋಡ್ತಾ ಹೋಗೋಣ ಯಾವ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ. ಇಲ್ಲಿಂದ ಈಸಿಯಾಗಿ ಮೇಲ್ಗಡೆ ಹೋಗುತ್ತಾ ಅಥವಾ ಇಲ್ಲೇ ಪಾಸ್ ಆಗುತ್ತಾ ಅನ್ನೋದ್ರ ಮೇಲೆ ಮುಂದಿನ ನಿರ್ಧಾರ ಮಾಡ್ತಾ ಹೋಗ್ಬೋದು. ಅದೇ ರೀತಿಯಾಗಿ ಡಿ.ವಿ ಸ್ಲ್ಯಾಬ್ಸ್ ನೋಡಿ, ಡಿ.ವಿ ಸ್ಲ್ಯಾಬ್ಸು ನನ್ನ ಪೋರ್ಟ್ಫೋಲಿಯೋನಲ್ಲಿ ತುಂಬ ದಿನದಿಂದ ಇರುವಂಥ ಸ್ಟಾಕು. ಕೆಲವ್ರದ್ದು ಲಕ್ಕು ಎಲ್ಲಿದೆಯೋ ಅದರಿಂದ ಬೆಲೆ ಆಚೆ ಹೋದ್ಮೇಲೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಯಾಕೆಂದರೆ ನಿಫ್ಟಿ 50 ಭಾಗ ಆಗಿದ್ದಂಥ ಕಂಪನಿ ಸುಮಾರು ವರ್ಷಗಳಿಂದ ನಿಫ್ಟಿ 50 ಆಚೆ ಹೋಗಿದ್ದು ನೋಡಿ, ಎಂಥ ಸ್ಪೆಕ್ಟಾಕ್ಯುಲರ್ ರಿಟರ್ನ್ಸ್ ಕೊಡ್ತಾ ಇದೆ. ಆಲ್ ಟೈಮ್ ಹೈಗೆ ಹೋಗ್ಬಿಟ್ಟಿದೆ ಸ್ಟಾಕ್ ಇವಾಗ. ಸೊ ಇದು ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆದಾಗಿಂದ ನಮ್ಮ ಪೋರ್ಟ್ಫೋಲಿಯೋನಲ್ಲಿ ಇದೇ ಡಿಸ್ಕ್ಲೇಮರ್ ಅದ್ರ ಜೊತೆ ಹೇಳ್ತಾ ಇರ್ತೀನಿ. ಈಗ ಆಲ್ಮೋಸ್ಟ್ 100%, 18% ಜಾಸ್ತಿ ರಿಟರ್ನ್ನ ಕೊಟ್ಬಿಟ್ಟಿದೆ. ಈಗ 6800, 6850 ಹೋಗುತ್ತೆ ಅಂತ ಕೆಲವರು ಟಾರ್ಗೆಟ್ಗಳನ್ನು ಕೊಟ್ಟಿದ್ದಾರೆ ಅನಲಿಸ್ಟ್ಗಳು, ಬ್ರೋಕರೇಜ್ ಫರ್ಮ್ಗಳು. ಯಾಕೆ ರೀತಿ ಆಗುತ್ತೆ ಅಂತಂದರೆ ಇದು ಒಂದು ಮೊಮೆಂಟಮ್ ಇನ್ವೆಸ್ಟಿಂಗ್ ಅಂತ ಕೊಡ್ತೀನಿ. ನೋಡಿ, ಈಗ ಸುಮಾರು ಲಾರ್ಜ್ ಕ್ಯಾಪ್ ಕಂಪ್ನಿಗಳಲ್ಲಿ ಇದೇ ರೀತಿ ಆಗಬೇಕು ಮುಂಬರುವ ದಿನಗಳಲ್ಲಿ. HDFC ಬ್ಯಾಂಕಿಂದ ಇವಾಗ ನೋಡ್ತಾ ಇದ್ದಾರೆ ಆಲ್ ಟೈಮ್ ಹೈ ಕಡೆಗೆ ಬರ್ತಾ ಇದೆ. 2020ರಿಂದ 2024 ತನಕ ಎಲ್ಲಿತ್ತೋ ಅದೇ ಲೆವೆಲ್ಗೆ ಉಳ್ಕೊಂಡಿದೆ ಸ್ಟಾಕ್. ಕರೆಕ್ಟಾಗಿ ಇಲ್ಲೊಂದು ಹೈ ಮಾಡಿದೆ ಆದ್ರೂ 4 ವರ್ಷದಲ್ಲಿ ಆಲ್ಮೋಸ್ಟ್ 0 ರಿಟರ್ನ್ಸ್. ಸೊ ಈ 4 ವರ್ಷ ಈ ಥರ ಇಷ್ಟು ಅಂಡರ್ ಪರ್ಫಾರ್ಮೆನ್ಸ್ ಮಾಡಿದಾಗ ಒಂದು ಸಲ ನಿಮಗೆ ರಿಟರ್ನ್ ಕೊಡ್ತಾ ಹೋಗುತ್ತೆ 1 ಇಯರಲ್ಲಿ. ಅದಕ್ಕೆ ಹೇಳೋದು, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋದು ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತಂದರೆ ಸುಮ್ಮನೆ ತೊಗೊಂಡು ಕುತ್ಕೊಂಡ್ಬಿಡ್ಬೇಕು. ಬೈ ರೈಟ್, ಸಿಟ್ ಟೈಟ್ ಅಂತ ಹೇಳ್ತಾ ಹೋಗ್ತೀವಿ. ಹಾಗಾಗಿ ಸುಮಾರು ಪೇಷನ್ಸ್ಗಳು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇಲ್ಲಿ. ಹಾಗಾಗಿ ಏನು ಮಾಡದೇ ಇರೋದು ಒಂದೊಂದ್ಸಲ ಒಳ್ಳೆ ಮೂವ್ನೇ ಆಗ್ತಾ ಹೋಗುತ್ತೆ. ಅದು ನಿಮಗೆ ಕಾಣಿಸ್ತಾ ಇದೆ. ಸೊ ಗೊತ್ತಾಗ್ತಾ ಇದೆ ಅನ್ಕೋತೀವಿ. ಸೊ ಇಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡ್ತಾ ಇದೆ, ಇಲ್ಲಿಂದ ಬ್ರೇಕ್ಔಟ್ ಆದರೆ ಇನ್ನೂ ಕೂಡ ಮೇಲೆ ಹೋಗ್ಬೋದು. ಡಿಸ್ಕ್ಲೇಮರ್, ನನ್ನ ಪೋರ್ಟ್ಫೋಲಿಯೋ ಇರುವಂಥ ಸ್ಟಾಕು ಚೈನಾದು ರಿಸ್ಟ್ರಿಕ್ಷನ್ ಎಲ್ಲ ಬಂದಿರೋದ್ರಿಂದ ಫಾರ್ಮದಲ್ಲಿ ಇದಕ್ಕೆ ಒಂದಿಷ್ಟು ಅಟ್ರಾಕ್ಟಿವ್ನೆಸ್ ಬರ್ತಾ ಇದೆ. ಅದನ್ನು ಬಿಟ್ಟರೆ ಇನ್ಯಾವುದೂ ಅಂತ ಸ್ಟಾಕ್ಗಳು ಮಾತಾಡೋದಿಲ್ಲ. HCL ಇವತ್ತು ನೋಡಿ ಒಂದು ಇಂಟ್ರಾಡೇ ಟ್ರೇಡ್ ಇತ್ತು, ಇಲ್ಲಿ ಒಂದು ಒಳ್ಳೆ ಲೆವೆಲ್ಗೆ ಬಂದಿದೆ. ಈ ಲೆವೆಲ್ ಕಡೆಗೆ ಹೋಗ್ಬೋದು ಇವತ್ತು. HCL ವೀಕ್ ಆಗಿದೆ ಅಂತ ನಾನು ಅನ್ಕೊಂಡೆ. ಇಲ್ಲಿ ಇಮಿಡಿಯೇಟಾಗಿ 1850 ಸ್ಟಾಪ್ ಲಾಸ್ ಅಂತ ಹೇಳಿದೆ ನಿಮಗೆ.
ಇಮಿಡಿಯೇಟ್ ಫಸ್ಟ್ ಬಾರಲ್ಲೇ ನಮಗೆ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಇತ್ತು. ಅಂದರೆ ನಾನು 1845-40 ಲೆವೆಲ್ ತೊಗೊಂಡೆ, ಅಷ್ಟೊತ್ತಿಗೆ ಸ್ಟಾಪ್ ಲಾಸ್ ಹಿಟ್ ಆಗ್ತಾ ಹೋಯಿತು. ಸೊ ಆಮೇಲೆ ಮತ್ತೇನು ಆಪರ್ಚುನಿಟಿ ಕೊಟ್ಟಿಲ್ಲ, ಮೇಲ್ಗಡೆ ತನಕ ಹೋಯಿತು, ಅಲ್ಲಿಂದ ಕೆಳಗಡೆ ಬಿತ್ತು, ಇದೇ ರೀತಿಯಾಗಿದೆ. ಬಟ್ ನೋಡೋಣ ಮುಂಬರುವ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ IT ಅಂತ. ಬಟ್ ಇವತ್ತು IT ಸ್ವಲ್ಪ ಪಾಸಿಟಿವ್ ಆಗಿತ್ತು, ಬಟ್ ಸ್ಟಿಲ್ ಇವಾಗ ನೋಡಿದ್ರೆ ಮೇಲಿಂದ ಒಂದು ರಿಜೆಕ್ಷನ್ ಇದೆ. ಈ ಲೆವೆಲ್ನ ಬಿಟ್ಟು ಬಂತು ಅಂದರೆ 1800-1820 ಈ ಲೆವೆಲ್ಗಳಿಗೆ ಬರ್ಬೋದು HCL ಟೆಕ್ಕು. ನೋಡ್ತಗೊಳ್ಳಂತೆ ಯಾವ ರೀತಿ ಆಗುತ್ತೆ ಅಂತ. ಅದಾನಿ ಗ್ರೀನು ಈ ಥರ 20-25% ಎಲ್ಲ ಹೋಗ್ತಾ ಇದೆ ಅಂತ ಅನಿಸ್ತಾ ಇರ್ತಾ, ಅಯ್ಯೋ ನಾನು ಇನ್ವೆಸ್ಟ್ ಮಾಡಬೇಕಿತ್ತಲ್ಲ ಅಂತ ಅನ್ಸುತ್ತೆ ನಿಮಗೆ. ನೋಡಿ, ಇಲ್ಲಿ ಬಿದ್ದಿದ್ದು ಲಾಸ್ಟ್ ವೀಕು 29.42% ಬಿತ್ತು. ಬಟ್ ಇವಾಗ 25% ರಿಕವರಿ ಬಂದ್ರೂ ಅದು ಎಲ್ಲಿಂದ ಬಿದ್ದಿತ್ತೋ ಆ ಲೆವೆಲಿಗೆ ಬರೋಕ್ಕೆ ಹೋಗಲಿಲ್ಲ. ಇದೇ ಆಗುವಂಥದ್ದು. ಅಂದರೆ ಆಲ್ಮೋಸ್ಟ್ 60% ಬಂದಿದೆ ಅಷ್ಟೇ. ಯಾಕೆಂದರೆ ಬಿದ್ದಾಗ ಹೈ ಲೆವೆಲಿಂದ ಬಂದಿರುತ್ತೆ, ಆ ಪರ್ಸೆಂಟೇಜ್ನ ಹೇಳ್ತೀವಿ. ಕೆಳಗಡೆಯಿಂದ ಹೋದಾಗ 25% ಅದೇ ಇದೆ ಅಂತಂದ್ರೂ ಅದಕ್ಕಿಂತ ಜಾಸ್ತಿ, ಅಂದರೆ ಎಷ್ಟು ಬಿದ್ದಿರುತ್ತೋ ಅದಕ್ಕಿಂತ ಜಾಸ್ತಿ ಡೆಲಿವರ್ ಮಾಡಬೇಕಾಗುತ್ತೆ ಜಸ್ಟ್ ಆ ಲೆವೆಲಿಗೆ ರೀಚ್ ಆಗೋಕ್ಕೆ. ಅದಕ್ಕೋಸ್ಕರನೇ ಹೇಳುವಂಥದ್ದು, ಯಾವುದೋ ಸ್ಟಾಕು ತುಂಬ ಕೆಳಗಡೆ ಬಿದ್ದಿದೆ ಅಂದಾಗ ನಾವು ತುಂಬ ಹುಷಾರಾಗಿರಬೇಕು. ಯಾಕೆಂದರೆ ಇಲ್ಲಿ ನೋಡಿ, ಇಲ್ಲಿಂದ ಅದೇನೋ ಒಂದು ರಿಪೋರ್ಟು ಹೋದ ವರ್ಷ ಏನೋ ಬಂತು ಅಂತೇಳಿ ಇಷ್ಟು ಕೆಳಗಡೆ ಬಂದಿತ್ತು. ಆ ಹಳೆ ಹೈನ ರೀಕ್ಲೈಮ್ ಮಾಡ್ಕೊಳಕ್ಕೆ ಆಯ್ತಾ ಅದಾನಿ ಗ್ರೀನಿಗೆ? ಮಾಡ್ಕೊಳಕ್ಕೆ ಆಗಿಲ್ಲ. ಈಗ ಇಲ್ಲಿದ್ದಾಗ ಈ ನ್ಯೂಸ್ ಬಂದಿದೆ, ಈ ಹೈನ ರೀಕ್ಲೈಮ್ ಮಾಡ್ಕೊಳಕ್ಕೆ ಆಗುತ್ತಾ ಇಲ್ಲೋ ಅನ್ನೋದು ಮುಂದಿನ ವಾರ ಮಾರ್ಕೆಟ್ ಉತ್ತರ ಕೊಡ್ತಾ ಹೋಗುತ್ತೆ. ದಯವಿಟ್ಟು ಬೇಡ, ಡಿಸ್ಕ್ಲೇಮರ್, ನಾನು ಯಾವುದೇ ಅದಾನಿ ಗ್ರೂಪ್ ಆಫ್ ಸ್ಟಾಕ್ಸಲ್ಲಿ ಇವಾಗ ಹೋಲ್ಡಿಂಗ್ಸ್ನ ಹೊಂದಿಲ್ಲ. ಅದ್ರ ಜೊತೆಗೆ ಹೇಳ್ತಾ ಇರ್ತೀನಿ, ಗೋಲ್ಡು ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ತಾ ಇದೆ. ಗೋಲ್ಡು ಏನು ಮಾಡುತ್ತೆ ಅಂತ ನೋಡ್ತೋಗೋಣ. ಗೋಲ್ಡಲ್ಲಿ ಕರೆಕ್ಷನ್ ಆದರೆ ಮಾರ್ಕೆಟ್ ಮೇಲೆ ಹೋಗೋಕ್ಕೆ ಸಾಧ್ಯತೆ ಇತ್ತು, ಬಟ್ ಗೋಲ್ಡು ಕೂಡ ಒಂದು ಪಾಸ್ನ ತೊಗೊತಾ ಇದೆ. ಇನ್ನೊಂದು, ಸುಮಾರು ಜನ ಕಮೆಂಟ್ ಮಾಡಿದರೆ ನಾನು ಅಡ್ರೆಸ್ ಮಾಡಿದ್ದೆ, LCD ಇನ್ವೆಸ್ಟ್ಮೆಂಟ್ ಏನಾಯಿತು, ಯಾಕೆ ಅವರು ತೊಗೊಳಕ್ಕೆ ಹೋದ್ರೂ ಅವರಿಗೆ ಸಾಧ್ಯ ಆಗ್ತಾ ಇಲ್ಲ ಮತ್ತೊಂದು ಅಂತ. ಬಟ್ ಇವಾಗ ಬುಕ್ ವ್ಯಾಲ್ಯೂ ನೋಡಿ, ಅಸೆಟ್ಟು ಮೈನಸ್ಸು ಅವ್ರದ್ದೇನು ಲಯಬಿಲಿಟೀಸ್. ಅಂದರೆ ಇವರು ಸುಮಾರು ಕಂಪ್ನಿಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಏಷ್ಯನ್ ಪೇಂಟ್ಸು ಜೊತೆ ಪಾರ್ಟ್ನರ್ಶಿಪ್ ಇತ್ತು ಸ್ಟಾರ್ಟಿಂಗ್ ಬಂದಾಗ, ಅಲ್ಲೆಲ್ಲ ಇವ್ರದ್ದು ಇವಾಗ ಹೋಲ್ಡಿಂಗ್ ಇದೆ ಅಂತೆಲ್ಲ ನಿಮ್ಗೆ ಹೇಳಿದ್ದೆ. ಸೊ ಅದನ್ನ ಬೇಕಾದ್ರೆ ಹುಡುಕ್ಬಿಟ್ಟು ಕ್ಲಿಪ್ಪನ್ನು ಹಾಕ್ತೀನಿ ನಾನು. ನೋಡಿ, ಬುಕ್ ವ್ಯಾಲ್ಯೂನೇ ಇವ್ರದ್ದು 6,85,000 ಇದೆ. ಅಂದರೆ ಈ ಕಂಪ್ನಿನ ನಾಳೆ ಮಾರಾಟ ಮಾಡಬೇಕು ಅಂತ ಹೋದರೆ ಇವ್ರ ಹತ್ರ ಆಸ್ತಿ ಎಷ್ಟಿದೆ ತೊಗೊಳ್ಳಿ, ಎಷ್ಟು ಸಾಲ ಮಾಡಿದರೆ ತೊಗೊಳ್ಳಿ, ಎರಡನ್ನೂ ಕಲಿಯಿರಿ ಅಂತಂದರೆ ಪರ್ ಶೇರಿಗೆ 6,85,000 ಕಾಣುತ್ತೆ, ಅದು ಬುಕ್ ವ್ಯಾಲ್ಯೂ. ಬಟ್ ಇವಾಗ ಸ್ಟಾಕಲ್ಲಿ ನಡೀತಾ ಇದೆ 2,14,000. ಅಂದರೆ ಏನು, ಇನ್ನೂ ಅಂಡರ್ ವ್ಯಾಲ್ಯೂಡು, ಬುಕ್ ವ್ಯಾಲ್ಯೂಗಿಂತ ಕಡಿಮೆ ನಡೀತಾ ಇದೆ. ಹಂಗಂತ ನಾವು ತೊಗೋಬೋದಲ್ಲ ಸರ್, ಏನು ಮಾಡ್ಬೋದು ಮತ್ತೆ ಅಂತ ನೋಡಿದ್ರೆ ನೋಡಿ, 3,30,000 ಹೋಗಿದ್ದು, ಇವಾಗ ಕೆಳಗಡೆ ಬರ್ತಾ ಇದೆ. ಒಂದು ಯಾವುದಾದ್ರು ಸ್ಟಾಕಲ್ಲಿ ನೀವು ನೋಡೋಕೆ ಹೋಗ್ತಿರಲ್ಲ, ವಾಲ್ಯೂಮ್ ಅಂತ ಒಂದು ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ವಾಲ್ಯೂಮ್ ಅಂದರೆ ಎಷ್ಟು ಟ್ರಾನ್ಸಾಕ್ಷನ್, ಎಷ್ಟು ಜನ ಬೈ ಮಾಡಿದ್ದಾರೆ, ಎಷ್ಟು ಜನ ಸೆಲ್ ಮಾಡಿದ್ದಾರೆ, ಅದರದ್ದು ಒಂದು ವಾಲ್ಯೂಮ್ ಅಂತ ಕರಿತೀವಿ. 139, ಖಾಲಿ 139 ಅಷ್ಟೇ ಟ್ರಾನ್ಸಾಕ್ಷನ್ಗಳಾಗಿರೋದು ಇದರಲ್ಲಿ, ಆಯಿತಾ. ಜೊತೆಗೆ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ನು ಕೊಡ್ತಾರೆ ಇದರಲ್ಲಿ ನಿಮಗೆ. ಯಾವುದರಲ್ಲಿ ನಿಮಗೆ ಟ್ರೇಡಿಂಗ್ ವ್ಯೂಯಲ್ಲೂ ಸಿಗುತ್ತೆ, ಅದೇ ರೀತಿಯಾಗಿ ಸ್ಕ್ರೀನರಲ್ಲೂ ಸಿಗುತ್ತೆ. ನೋಡಿ, ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಎಷ್ಟಿದ್ದಾರೆ, ಖಾಲಿ 328 ಜನ. ಅಂದರೆ ಏನು, 328 ಜನದ ಹತ್ರ ಅಷ್ಟೇ ಇರೋದು ಈ ಸ್ಟಾಕು, ಆಯಿತಾ. ಯಾರು ಕೊಡ್ತಾ ಇಲ್ಲ, ಯಾರು ತೊಗೊತಾ ಇಲ್ಲ, ಲಿಕ್ವಿಡಿಟಿ ಏನು ಚೇಂಜ್ ಆಗ್ತಾ ಇಲ್ಲ, ಆಯಿತಾ. ಪ್ರಮೋಟರ್ಗಳೇ ಇದರಲ್ಲಿ 75%, ಪಬ್ಲಿಕ್ಕು 25%. ಯಾರು ಆ 25% ಇಟ್ಕೊಂಡು ಕೂತಿದಾರೋ ಗೊತ್ತಿಲ್ಲ, ಅವರು ಕೊಡ್ತಾ ಇಲ್ಲ, ಬೇರೆಯವ್ರು ತಗೊತಾ ಇಲ್ಲ. ದಿನದಲ್ಲಿ ಕೊಡೋಕೆ ಇಟ್ಟರು ಕೂಡ ಇರೋದೇ 328 ಜನ. 328 ಜನದಲ್ಲಿ ಏನು ಟ್ರಾನ್ಸಾಕ್ಷನ್ ಆಗುತ್ತೆ ಹೇಳಿ ನೀವೇ. ಅದರಲ್ಲಿ 75% ಪ್ರಮೋಟರ್ಸೇ ಅದರಲ್ಲಿ. ಹಾಗಾಗಿ ಸೊ ಇರೋರು ಕೊಡೋದನ್ನು ತೊಗೋಬೇಕು. ಅಂದರೆ ಒಂದು ಸೆಲ್ಲಿಂಗ್ ರೇಷನೇ ಬರುತ್ತೆ ಇವಾಗ. ಈ ಲೆವೆಲಲ್ಲಿ ಯಾರು ಬೈಯಿಂಗ್ ಮಾಡೋಕ್ಕೆ ಬರ್ತಾ ಇಲ್ಲ. ಸೊ ಬಂದಿದೆ 3,30,000 ಇದ್ದಿದ್ದು, ಏನೋ ಒಂದಿಷ್ಟು ಟ್ರಾನ್ಸಾಕ್ಷನ್ಗಳಾಗಿದೆ ಮಧ್ಯದಲ್ಲಿ, ಆಗಿಲ್ಲ ಅಂತಲ್ಲ. ಬಟ್ ಹೀಗಾಗಿ ನೀವು ಇದ್ರೂ ಮಾರೋದು ಕಷ್ಟ, ತೊಗೊಳೋದು ಕಷ್ಟ. ಸೊ ಅದನ್ನು ಹೇಳಿದ್ದೀನಿ, ಅದನ್ನ ಸುಮಾರು ಜನಕ್ಕೆ ಇದು ಗೊತ್ತಾಗಲಿ ಅಂತ ಹೇಳಿದೆ. ವಾಲ್ಯೂಮು ಮತ್ತು ಶೇರ್ ಹೋಲ್ಡರ್ಸೇ ನಿಮಗೆ ಅಲ್ಲಿ ಕಾಣಿಸ್ಬಿಡುತ್ತೆ. ಸೊ ಇವ್ರು ಏನು ಮಾಡ್ಬೋದು ಮುಂದೆ, ಕಂಪ್ನಿ ಇದು ಲಿಕ್ವಿಡೇ ಆಗ್ತಾ ಇಲ್ವಲ್ಲ, ತೊಗೊಂಡು ಹೋಗೋಣ ಅಂದರೆ ಏನು ಮಾಡ್ಬೋದು ಅಂದರೆ, ಮೋಸ್ಟ್ಲಿ ಏನಾದ್ರು ಸ್ಪ್ಲಿಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸ್ಪ್ಲಿಟ್ ಮಾಡಿಬಿಟ್ರೆ ಆವಾಗ ಒಂದು ಸಾಧ್ಯತೆ ಇರುತ್ತೆ. ಯಾಕೆಂದರೆ ಬೋರ್ಡು ಮೀಟಿಂಗೆಲ್ಲ ಆಗಬೇಕು, ನೋಡೋಣ ಏನು ಆ್ಯಕ್ಷನ್ ತೊಗೊತಾರೆ ಮುಂಬರುವ ದಿನಗಳಿಂದ. ಒಂದು ಕೇಸ್ ಸ್ಟಡಿಯಾಗಿ ಉಳ್ಕೋಬೋದು ಈ ಸ್ಟಾಕು. ಇದಿಷ್ಟು ಇವತ್ತಿನ ಚಾರ್ಟ್ ಸ್ಟಾಕ್ ಆಗಿತ್ತು. ವಿಡಿಯೋ ಇಷ್ಟಾಗಿರುತ್ತೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಅಥವಾ ನಾಡಿದ್ದು ಯಾವ್ದಾದ್ರು ಒಂದು ಸ್ಪೆಷಲ್ ವಿಡಿಯೋದೊಂದಿಗೆ ಬರುವಂಥ ಪ್ರಯತ್ನ ಮಾಡ್ತೀನಿ. ಮಾರ್ಕೆಟ್ ಮಾತುಕತೆ ಚಾನಲ್ ನೋಡ್ತಾ ಇರಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಸಿಗೋಣ. ಎಲ್ರಿಗೂ ನಮಸ್ಕಾರ.